Economics class. ಯಾರ್ ಕ್ಲಾಸ್ ಇತ್ತು ಲಾಸ್ಟ್ ಪೀರಿಯಡ್? ಸುಮಯ್ಯ? ಕನ್ನಡ ಮ್ಯಾಮ್. ಕನ್ನಡನಾ? ಯಾರ್ದು? ಸುಧಾರಾಣಿ ಮ್ಯಾಮ್. ಸುಧಾರಾಣಿ ಮೇಡಮ್ದಾ? ಲೇಟ್ ಆಯ್ತಾ ಕ್ಲಾಸು? 5 ಮಿನಿಟ್ಸ್? ಹಾ ಮ್ಯಾಮ್, ಎಲ್ಲಾ ಕ್ಲಾಸ್ ಹಂಗೆ ಆಗ್ತಿದೆ ಮ್ಯಾಮ್ ಇವತ್ತು ಯಾಕೋ. ಹೌದಾ? 5 ಮಿನಿಟ್ಸ್ ಲೇಟ್ ಆಗಿ ಜಾಯಿನ್ ಆಗ್ತಿರೋದು. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಮ್ಯಾಮ್ ಇದ್ರೂ ರಿಸಲ್ಟ್ ಇನ್ನೂ ಬಿಟ್ಟಿಲ್ಲ ಮ್ಯಾಮ್, ಲೇಟಾ ಮ್ಯಾಮ್? ಇನ್ನು ಲೇಟು. ಕೆಲವು ವ್ಯಾಲ್ಯೂಯೇಷನ್ ಇನ್ನ ಆಗಿಲ್ಲ, ಕೆಲವು ಸಬ್ಜೆಕ್ಟ್ ಅಷ್ಟಲ್ಲೇ ಕೊರೋನಾ ಬಂದ್ ಲಾಕ್ ಡೌನ್ ಆಯ್ತಲ್ಲ, ಹಂಗಾಗಿ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿ. ಓಕೆ ಮ್ಯಾಮ್. ನೋಡ್ಬೇಕು, ಈ ವಾರದಲ್ಲಿ ಸ್ಟಾರ್ಟ್ ಆಗ್ಬೋದೇನೋ. ಎಲ್ಲ ಲಾಕ್ ಡೌನ್ ಇದಾಗ್ತಾ ಇದೆಯಲ್ಲ ಸ್ವಲ್ಪ. ಎಸ್ ಮ್ಯಾಮ್. ಲಾಸ್ಟ್ ಪೀರಿಯಡ್ ಅಲ್ಲಿ ನಾನು ಬ್ಯಾಂಕರ್ ಮತ್ತು ಗ್ರಾಹಕನ ಸಂಬಂಧ ಈ ಒಂದು ವಿಷಯವನ್ನು ಕುರಿತು ಚರ್ಚೆ ಮಾಡ್ತಾ ಇದ್ವಲ್ವಾ. ಅಂದ್ರೆ ಬ್ಯಾಂಕರ್ ಅಂದ್ರೆ ಏನು, ಗ್ರಾಹಕ ಅಂದ್ರೆ ಏನು ಅಂತ. ಹಾಗಾಗಿ ಏನಪ್ಪಾ ಅಂತ ಹೇಳಿದ್ರೆ, ಏನು ಇವತ್ತು ವರ್ಷಿಣಿ ಜಾಯ್ನ್ ಆಗ್ತಾ ಇದ್ದಾಳೆ. ಹೀಗೆ ಸಾಲಗಾರ ಏನಪ್ಪಾ ವರ್ಷಿಣಿ ಜಾಯಿನ್ ಆಗ್ತಿದ್ದಾಳೆ. ಅಂದ್ರೆ ಸ್ವಲ್ಪ ನೆಟ್ ಪ್ರಾಬ್ಲಮ್ ಅಂತಿದ್ಲು, ನೋಡ್ಬೇಕು. ಈ ಸಾಲಗಾರ ಸಾಲಿಗ ಸಂಬಂಧ ಅಂದ್ರೆ ಡೆಟರ್ ಅಂಡ್ ಕ್ರೆಡಿಟರ್ ರಿಲೇಶನ್ಶಿಪ್ ಅಂತೇಳಿ. ಅಂದ್ರೆ ಬ್ಯಾಂಕರು ಅಂದ್ರೆ ಬ್ಯಾಂಕರ್ ಗ್ರಾಹಕನಿಂದ
ಹಣದ ಠೇವಣಿಯನ್ನ ಸ್ವೀಕರಿಸಿದ ಕೂಡಲೇ ಏನಾಗ್ತದೆ, ಅವನು ಸಾಲಗಾರನಾಗ್ತಾನೆ. ಈ ಹಣವನ್ನ ಬ್ಯಾಂಕರ್ ಯಾವ ರೀತಿಯಲ್ಲಿ ಬೇಕಾದ್ರೂ ಉಪಯೋಗಿಸ್ಬೋದು, ಹೌದಾ? ಆದ್ರೆ ಇದು ತಾತ್ಕಾಲಿಕವಾಗಿ ಬ್ಯಾಂಕರನ ಹಣ ಆಗಿರ್ತದೆಯೇ ಹೊರತು ಅವನಿಗೆ ಸೇರಿದಂತಹ ಹಣ ಅಲ್ಲ. ಅಂದ್ರೆ ಗ್ರಾಹಕ ಕೇಳಿದ ಕೂಡಲೇ ಬಡ್ಡಿ ಸಮೇತ ಆ ಹಣವನ್ನ ಮರುಪಾವತಿಸುವಂತಹ ಹಂಗು ಬ್ಯಾಂಕರ್ ಅನ್ನೋದಾಗಿರ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಬ್ಯಾಂಕರ್ ಗ್ರಾಹಕನಿಂದ ಠೇವಣಿಯನ್ನ ಸ್ವೀಕರಿಸಿದಾಗ ಅದು ಗ್ರಾಹಕರಿಂದ ಬ್ಯಾಂಕರ್ ಅನ್ನು ಪಡೆದ ಸಾಲದಂತಿರ್ತದೆ. ಅಂದ್ರೆ ಬ್ಯಾಂಕರ್ ಸಾಲಗಾರನಾಗ್ತಾನೆ, ಗ್ರಾಹಕ ಸಾಲಿಗನಾಗ್ತಾನೆ, ಅಂದ್ರೆ ಸಾಲವನ್ನು ಕೊಟ್ಟಂತವನಾಗ್ತಾನೆ. ಕೆಲವು ಸಾರಿ ಏನಾಗ್ತದೆ, ಇದರ ಒಂದು ಸಂಬಂಧ ವಿರುದ್ಧವಾಗುವಂತಹ ಸಂದರ್ಭನೂ ಇರ್ತದೆ. ಅಂದ್ರೆ ಗ್ರಾಹಕ ಏನಾದ್ರೂ ಬ್ಯಾಂಕ್ ನಿಂದ ಸಾಲ ಪಡೆದಿದ್ರೆ ಅಥವಾ ತನ್ನ ಖಾತೆಯಲ್ಲಿ ಅವಕಾಶ ಇರೋದಕ್ಕಿಂತಲೂ ಹೆಚ್ಚಾಗಿ ಅವನು ಹಣಕಾಸಿನ ಸೌಲಭ್ಯಗಳನ್ನ ತೆಗೆದುಕೊಂಡಿದ್ರೆ ಅವನು ಸಾಲಗಾರನಾಗ್ತಾನೆ, ಆಮೇಲೆ ಬ್ಯಾಂಕರ್ ಸಾಲಿಗನಾಗ್ತಾನೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಸಾಲಗಾರ ಸಾಲಿಗ ಸಂಬಂಧ ಅಂದ್ರೆ ಏನು ಅಂತೇಳಿ, ಅಂದ್ರೆ ಇದರ ಒಂದು ಲಕ್ಷಣಗಳನ್ನ ನೋಡೋಣ. ಸಾಲಗಾರ ಸಾಲಿಗ ಸಂಬಂಧದ ಒಂದು ಲಕ್ಷಣಗಳೇನು ಅಂದ್ರೆ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಪ್ಟರ್ ಅಂಡ್ ಕ್ರೆಡಿಟರ್ ರಿಲೇಶನ್ಶಿಪ್ ಅಂತೇಳಿ. ನೋಡಿ, ಬ್ಯಾಂಕರ್ ಮತ್ತೆ ಗ್ರಾಹಕನ ನಡುವೆ ಸಾಲಗಾರ ಸಾಲಿಗ ಸಂಬಂಧ ಅದು ಕೆಲವೊಂದು ಲಕ್ಷಣಗಳನ್ನ ಅದು ಒಳಗೊಂಡಿರ್ತದೆ ಅಂತ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಬ್ಯಾಂಕರನು ಪ್ರತಿಷ್ಠಿತ ಸಾಲಗಾರ ಅಂತ. ಬ್ಯಾಂಕರನು ಪ್ರತಿಷ್ಠಿತ ಸಾಲಗಾರ ಅಂದ್ರೆ ಬ್ಯಾಂಕರ್ ಇಸ್ ಎ ಡಿಗ್ನಿಫೈಡ್ ಡೆಪ್ಟರ್ ಅಂತ. ಅಂದ್ರೆ ಏನು, ಬ್ಯಾಂಕರ್ ಸಾಲಗಾರನಾಗಿದ್ರು ಕೂಡ ಅವನು ಪ್ರತಿಷ್ಠಿತ ಸಾಲಗಾರನಾಗಿರ್ತಾನೆ. ಅಂದ್ರೆ ಇದು ಕೆಲವೊಂದು ಅಂಶಗಳಿಂದ ಇದು ನಾವು ಕಾಣ್ಬೋದು, ಅಂಶಗಳ ಮೂಲಕ. ನೋಡಿ, ಮೊದಲನೇದಾಗಿ ಹೇಳ್ಬೇಕಂದ್ರೆ ಬ್ಯಾಂಕರನು ಪ್ರತಿಷ್ಠಿತ ಸಾಲಗಾರ ಅಂತ. ಅಂದ್ರೆ ಬ್ಯಾಂಕರ್ ಇಸ್ ಎ ಡಿಗ್ನಿಫೈಡ್ ಡೆಪ್ಟರ್ ಆರ್ ಬಾರೋಯರ್ ಅಂತೇಳಿ. ಅಂದ್ರೆ ಬ್ಯಾಂಕರ್ ಪ್ರತಿಷ್ಠಿತ ಸಾಲಗಾರ ಅಂತ ಹೇಳಿದ್ರೆ, ನೋಡಿ, ಬ್ಯಾಂಕರ್ ಸಾಲಗಾರನಾಗಿದ್ರು ಕೂಡ ಪ್ರತಿಷ್ಠಿತ ಸಾಲಗಾರನಾಗಿರ್ತಾನೆ, ಅಂದ್ರೆ ಡಿಗ್ನಿಫೈಡ್ ಡೆಪ್ಟರ್ ಆಗಿರ್ತಾನೆ. ಸೊ ಇದನ್ನ ನಾವು ಕೆಲವೊಂದು ಅಂಶಗಳಿಂದ ಅದು ಗಮನಿಸಬಹುದು. ಮೊದಲನೇದಾಗಿ ಹೇಳ್ಬೇಕಂದ್ರೆ ಬ್ಯಾಂಕರು ಏನಪ್ಪಾ ಅಂದ್ರೆ ಗ್ರಾಹಕನಿಂದ ತೆಗೆದುಕೊಳ್ಳೋದು ಸಾಲವಾಗಿದ್ರು ಕೂಡ ಅದಕ್ಕೆ ಠೇವಣಿ ಎನ್ನುವಂತಹ ಗೌರವಾನ್ವಿತ ಹೆಸರನ್ನ ಕೊಡ್ಲಾಗಿದೆ. ನೋಡಿ, ಏನಪ್ಪಾ ಅಂದ್ರೆ ಬ್ಯಾಂಕರು ಗ್ರಾಹಕರಿಂದ ಅವರು ತೆಗೆದುಕೊಳ್ಳೋದು ಸಾಲ ಆಗಿದ್ರು ಕೂಡ ಅದಕ್ಕೆ ಏನಂತ ಹೇಳ್ತೀವಿ ನಾವು, ಬ್ಯಾಂಕ್ ನಲ್ಲಿ ಇಟ್ಟಂತಹ ಸಾಲವನ್ನ ಏನಂತ ಕರಿತೀವಿ, ಠೇವಣಿ ಅಂತೇಳಿ ಕರಿತೇವೆ. ಸೊ ಎರಡನೇದಾಗಿ ಹೇಳ್ಬೇಕಂದ್ರೆ ಸಾಮಾನ್ಯವಾಗಿ ಹಣವನ್ನ ಸಾಲ ಪಡಿಲಿಕ್ಕೆ ಸಾಲಗಾರ ಸಾಲಿಗನ ಬಳಿನೇ ಹೋಗ್ತಾನೆ, ಹೌದಾ? ಆದ್ರೆ ಬ್ಯಾಂಕಿನ ಠೇವಣಿಯ ಸಂಬಂಧದಲ್ಲಿ ನಾವು ಬ್ಯಾಂಕ್ ನಲ್ಲಿ ಠೇವಣಿಗಳನ್ನ ಇಟ್ಟಿದ್ರೆ ಆ ಸಂಬಂಧದಲ್ಲಿ ಸಾಲಿಗನೇ ಅಂದ್ರೆ ಠೇವಣಿ ಇಟ್ಟಂತಹ ಗ್ರಾಹಕನೇ ಸಾಲಗಾರನ ಬಳಿ ಅಂದ್ರೆ ಏನು, ಬ್ಯಾಂಕರನ ಬಳಿ ಹೋಗ್ಬೇಕಾಗ್ತದೆ. ನೋಡಿ, ನಾವು ಬೇರೆಯವ್ರಿಗೆ ಸಾಲ ಕೊಟ್ಟಿದ್ರೆ ಅವ್ರು ನಮ್ಮ ಹತ್ರ ಒಂದು ಸಾಲ ತಗೊಳ್ತಾರೆ ನಿಜ, ಆದ್ರೆ ನಾವು ಠೇವಣಿ ಇಟ್ಟಿದ್ರೆ ಬ್ಯಾಂಕ್ ನಲ್ಲಿ ಏನಾಗ್ತದೆ, ಆ ಹಣವನ್ನ ನಾವು ಹಿಂದಕ್ಕೆ ತೆಗೆದುಕೊಳ್ಬೇಕಾದ್ರೆ ನಾವೇ ಬ್ಯಾಂಕಿಗೆ ಖುದ್ದಾಗಿ ಹೋಗಿ ನಾವು ತೆಗೆದುಕೊಳ್ಬೇಕು. ಹೀಗಾಗಿ ಸಾಮಾನ್ಯವಾಗಿ ಸಾಲಗಾರ ತನ್ನ ಸ್ವ ಇಚ್ಛೆಯಿಂದ ಅವನು ಸಾಲವನ್ನ ಮರುಪಾವತಿ ಮಾಡ್ಬೇಕಾಗುತ್ತೆ. ಅಂದ್ರೆ ಬೇರೆಯವ್ರು ಏನಾದ್ರು ನಮ್ಮಿಂದ ಸಾಲ ತಗೊಂಡಿದ್ರೆ ಅವರು ಸ್ವಂತ ಇಚ್ಛೆಯಿಂದ ಸಾಲವನ್ನ ಮರುಪಾವತಿ ಮಾಡ್ಬೇಕಾಗ್ತದೆ. ಆದ್ರೆ ಬ್ಯಾಂಕರ್ ಹಾಗಲ್ಲ, ತನ್ನ ಸ್ವ ಇಚ್ಛೆಯಿಂದ ಅವರು ನಮ್ಮ ಠೇವಣಿ ಹಣವನ್ನ ಹಿಂದಿರುಗಿಸ್ಬೇಕಾಗಿಲ್ಲ. ಅಂದ್ರೆ ಗ್ರಾಹಕ ಕೇಳಿದಾಗ ಮಾತ್ರ ಅದನ್ನ ಅವರು ಹಿಂದಿರುಗಿಸ್ಬೇಕಾಗ್ತದೆ. ಸೊ ಇದು ಕೂಡ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ತನ್ನ ಠೇವಣಿಯನ್ನ ಹಿಂದಿರುಗಿಸುವಂತೆ ಗ್ರಾಹಕನು ಬ್ಯಾಂಕರನನ್ನ ಠೇವಣಿ ಇಟ್ಟ ಸ್ಥಳದಲ್ಲೇ ಕೇಳಬೇಕೆ ಹೊರತು ಬೇರೆ ಸ್ಥಳದಲ್ಲಿ ಕೇಳುವಂತಿರಲ್ಲ, ಕೇಳೋದಕ್ಕೆ ಬರಲ್ಲ. ಈಗ ನೋಡಿ, ನಾವು ಗ್ರಾಹಕರು ಏನ್ ಮಾಡ್ತಾರೆ, ವಿವಿಧ ರೀತಿಯ ಠೇವಣಿಗಳನ್ನ ಏನ್ ಬ್ಯಾಂಕ್ ನಲ್ಲಿ ಇಟ್ಟಿರ್ತಾರಲ್ಲ, ತಮ್ಮ ಠೇವಣಿ ಹಣವನ್ನ ಅವರು ಹಿಂದಿರುಗಿಸೋಕೆ ಗ್ರಾಹಕ ಏನ್ ಮಾಡ್ಬೇಕು, ಬ್ಯಾಂಕರನನ್ನ ಠೇವಣಿ ಇಟ್ಟಂತಹ ಸ್ಥಳದಲ್ಲಿ ನಾವು ಯಾವ ಬ್ಯಾಂಕಿನ ಶಾಖೆಯಲ್ಲಿ ಇಟ್ಟಿರ್ತೀವೋ ಅದೇ ಬ್ಯಾಂಕಿನ ಶಾಖೆಯಲ್ಲಿ ನಾವು ಕೇಳ್ಬೇಕೆ ಹೊರತು ಬೇರೆ ಸ್ಥಳದಲ್ಲಿ ಕೇಳೋದಕ್ಕೆ ಬರೋದಿಲ್ಲ. ಮಾತ್ರ ಅದು ಏನು, ಕೆಲ್ಸದ ದಿವಸ ವರ್ಕಿಂಗ್ ಡೇ ಆಗಿರ್ಬೇಕು, ಮತ್ತೆ ಟ್ರಾನ್ಸಾಕ್ಷನ್ ಅಂದ್ರೆ ಅವರ್ಸ್, ಬಿಸ್ನೆಸ್ ಅವರ್ಸ್ ಅಂದ್ರೆ ಕೆಲ್ಸದ ದಿವಸ ಆಗಿರ್ಬೇಕು, ವ್ಯವಹಾರದ ಅವಧಿಯಲ್ಲಿ ಮಾತ್ರ ನಾವು ಠೇವಣಿಯನ್ನ ಹಿಂದಿರುಗಿಸುವಂತೆ ಬ್ಯಾಂಕರ್ನನ್ನ ಕೇಳ್ಬೇಕು. ಅದ್ ಬಿಟ್ಟು ಸಂಡೇನೋ ಅಥವಾ ಸಾಟರ್ಡೇನೋ ಹೋಗಿ ಕೇಳಿದ್ರೆ ಅದು ಸಾಧ್ಯ ಇಲ್ಲ. ಅಂದ್ರೆ ಅದಕ್ಕೂ ಒಂದು ಟೈಮ್ ಅಂತ ಇರುತ್ತೆ. ಆಮೇಲೆ ಎಲ್ಲಿ ವರ್ಕಿಂಗ್ ಅವರ್ಸ್ ಅಲ್ಲಿ ಹೋಗಿ ಮಾತ್ರ ನಾವು ಇಟ್ಟಂತ ಠೇವಣಿ ಹಣವನ್ನ ಹಿಂದಕ್ಕೆ ತೆಗೆದುಕೊಳ್ಬೇಕಷ್ಟೇ. ಅಂದ್ರೆ ಕೆಲ್ಸದ ದಿವಸ ವ್ಯವಹಾರದ ಅವಧಿಯಲ್ಲಿ ಮಾತ್ರ ಠೇವಣಿಯನ್ನ ಹಿಂದಿರುಗಿಸುವಂತೆ ಬ್ಯಾಂಕರನ್ನ ನಾವು ಕೇಳ್ಬೇಕು. ಆಮೇಲೆ ಬ್ಯಾಂಕರನ್ನು ಪಡೆದಿರುವಂತಹ ಸಾಲಕ್ಕೆ ಅಂದ್ರೆ ಠೇವಣಿಗೆ ಅವನು ಗ್ರಾಹಕನಿಗೆ ಯಾವುದೇ ಭದ್ರತೆಯನ್ನ ಒದಗಿಸ್ಬೇಕಾಗಿಲ್ಲ. ನೋಡಿ, ನಾವು ಬ್ಯಾಂಕ್ ನಿಂದ ಸಾಲ ತಗೋಬೇಕಾದ್ರೆ ನಾವು
ಯಾವ್ಯಾವ ರೀತಿಯ ಒಂದು ಭದ್ರತೆಗಳನ್ನ ಆಧಾರವಾಗಿಟ್ಟು ಸಾಲಗಳನ್ನ ತೆಗೆದುಕೊಳ್ಬೇಕಾಗ್ತದೆ ಅಂತೇಳಿ ನಾನು ಹಿಂದೆನೆ ಚರ್ಚೆ ಮಾಡಿದ್ದೆ. ಆದ್ರೆ ಬ್ಯಾಂಕುಗಳು ಪಡೆದಿರುವಂತಹ ಸಾಲಕ್ಕೆ ಅಂದ್ರೆ ಠೇವಣಿಗೆ ಅವರೇನ್ ಗ್ರಾಹಕರಿಗೆ ಯಾವುದೇ ಒಂದು ಭದ್ರತೆಯನ್ನ ಒದಗಿಸ್ಬೇಕಾಗಿಲ್ಲ. ನೋಡಿ, ನಾವು ಎಷ್ಟೋ ಠೇವಣಿಗಳಲ್ಲಿ ನಾವು ಹಣವನ್ನ ತೊಡಗಿಸ್ತೇವೆ, ಅದಕ್ಕೋಸ್ಕರ ನಮಗೆ ಸೆಕ್ಯೂರಿಟಿ ಏನು ಕೊಡೋದಿಲ್ಲ ಬ್ಯಾಂಕ್ ಅಲ್ವಾ. ಇಷ್ಟ ಇದ್ದವರು ಹೋಗ್ಬಿಟ್ಟು ಬ್ಯಾಂಕ್ ನಲ್ಲಿ ಠೇವಣಿಗಳಲ್ಲಿ ಹಣವನ್ನ ತೊಡಗಿಸ್ಬೋದು. ಅದಕ್ಕೋಸ್ಕರ ಏನ್ ಹೇಳ್ತೀವಿ ನಾವು, ಸಾಲಗಾರ ಸಾಲಿಗ ಸಂಬಂಧದ ಒಂದು ಲಕ್ಷಣಗಳನ್ನು ಗಮನಿಸಿದಾಗ ಬ್ಯಾಂಕರ್ ಪ್ರತಿಷ್ಠಿತ ಸಾಲಗಾರ ಅಥವಾ ಋಣಿ ಅಂತೇಳಿ ಹೇಳ್ಬೋದು. ನೋಡಿ, ನಾವು ಹಣವನ್ನ ಇಟ್ಟರು ಕೂಡ ಏನಾಗುತ್ತೆ, ನಾವು ಬ್ಯಾಂಕಿಗೆ ಸಾಲಗಳನ್ನ ಕೊಟ್ಟಿದ್ರು ಕೂಡ ಆದ್ರೆ ಅದೊಂದು ಪ್ರತಿಷ್ಠಿತ ಸಾಲಗಾರ ಅಂತೇಳಿ ಹೇಳ್ಬೋದು. ಎರಡನೇದಾಗಿ ಹೇಳ್ಬೇಕಂದ್ರೆ ಗ್ರಾಹಕನು ಬ್ಯಾಂಕರನ ಸಾಮಾನ್ಯ ಸಾಲಿಗ ಅಂತ. ಏನ್ ಹೇಳಿ, ಗ್ರಾಹಕನು ಬ್ಯಾಂಕರನ ಸಾಮಾನ್ಯ ಸಾಲಿಗ ಅಂದ್ರೆ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟ ಕೂಡ್ಲೆ ಗ್ರಾಹಕ ಸಾಲಿಗನಾಗುವುದು ನಿಜ, ಆದ್ರೆ ಅವನು ಭದ್ರತೆಯನ್ನ ಹೊಂದಿರುವಂತಹ ಸಾಲಿಗನಲ್ಲ ಅಂತ. ಅಂದ್ರೆ ಈಗ ಬ್ಯಾಂಕ್ ನಲ್ಲಿ ಠೇವಣಿ ಇಟ್ಟ ತಕ್ಷಣ ಏನಾಗುತ್ತೆ, ಗ್ರಾಹಕನು ಸಾಲಿಗನಾಗೋದೇನೋ ನಿಜ, ಆದ್ರೆ ಅವನು ಭದ್ರತೆಯನ್ನು ಹೊಂದಿರುವಂತಹ ಸಾಲಿಗನಲ್ಲ. ಯಾಕೆಂದ್ರೆ ತಾನು ಇಟ್ಟಂತಹ ಠೇವಣಿಯ ವಿರುದ್ಧವಾಗಿ ಅವನು ಬ್ಯಾಂಕಿನ ಆಸ್ತಿಗಳನ್ನ ವಶಪಡಿಸ್ಕೊಳ್ಳೋದಕ್ಕೆ ಬರಲ್ಲ. ಅದು ಅಲ್ಲದೆ ಅವನು ಆದ್ಯತೆಯ ಮೇಲೆ ಪರಿಗಣಿಸಲ್ಪಡುವಂತಹ ಸಾಲಿಗನು ಕೂಡ ಆಗಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಬ್ಯಾಂಕು ಕೆಲವು ಸರಿ ಕ್ಲೋಸ್ ಆಗ್ಬೇಕಾದ್ರೆ ಅಂದ್ರೆ ಸಮಾಪನೆಗೊಳ್ಳುವಂತಹ ಒಂದು ಸಂದರ್ಭ ಬಂದಾಗ ಅದು ಎಲ್ಲಾ ಸಾಲಿಗರನ್ನು ಕೂಡ ಸಮಾನವಾಗಿ ಪರಿಗಣಿಸ್ತದೆಯೇ ಹೊರತು ಒಬ್ಬ ಗ್ರಾಹಕನಿಗೆ ಅದು ಆದ್ಯತೆಯನ್ನ ನೀಡೋದಿಲ್ಲ. ಆದ್ರಿಂದ ಗ್ರಾಹಕನು ಬ್ಯಾಂಕರನ ಸಾಮಾನ್ಯ ಸಾಲಿಗನಾಗಿರ್ತಾನೆ ಅಂತೇಳಿ ಹೇಳ್ಬೋದು. ಸೊ ಇದಕ್ ವಿರುದ್ಧವಾಗಿ ಬ್ಯಾಂಕರನು ಗ್ರಾಹಕನ ಸ್ವತ್ತುಗಳ ಆಧಾರದ ಮೇಲೆ ಸಾಲಗಳನ್ನ ನೀಡಿದ್ರೆ ಮಾತ್ರ ಆತ ಭದ್ರತೆಯುಳ್ಳ ಸಾಲಿಗನಾಗ್ತಾನೆ. ಅಂದ್ರೆ ಬ್ಯಾಂಕರ್ ಏನ್ ಮಾಡ್ತಾನೆ, ಗ್ರಾಹಕನಿಗೆ ಸ್ವತ್ತುಗಳ ಆಧಾರದ ಮೇಲೆ ಸಾಲವನ್ನು ನೀಡಿದಾಗ ಮಾತ್ರ ಭದ್ರತೆಯುಳ್ಳ ಸಾಲಿಗನಾಗ್ತಾನೆ. ಸೊ ಹೀಗೆ ಗ್ರಾಹಕ ಬ್ಯಾಂಕರನ ಸಾಮಾನ್ಯ ಸಾಲಿಗ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂದ್ರೆ ಠೇವಣಿಗಳ ಮರುಪಾವತಿಗೆ ಕೋರಿಕೆಯು ಅಗತ್ಯ ಅಂತ. ರಿಕ್ವೆಸ್ಟ್ ಇಸ್ ನೆಸೆಸರಿ ಫಾರ್ ರೀಪೇಮೆಂಟ್ ಆಫ್ ಡೆಪಾಸಿಟ್. ಠೇವಣಿಗಳ ಮರುಪಾವತಿಗೆ ಕೋರಿಕೆಯು ಅಗತ್ಯ ಅಂತ. ನೋಡಿ, ತಾನಿಟ್ಟಿರುವಂತಹ ಠೇವಣಿಯನ್ನ ಮರುಪಾವತಿಸ್ಲಿಕ್ಕೆ ಗ್ರಾಹಕ ಬ್ಯಾಂಕರನಿಗೆ ಏನ್ ಮಾಡ್ಬೇಕು, ವ್ಯಕ್ತವಾದಂತಹ ಒಂದು ಕೋರಿಕೆಯನ್ನ ಮಂಡಿಸ್ಬೇಕು. ಅಂದ್ರೆ ತಾನಿಟ್ಟಿರುವಂತಹ ಠೇವಣಿಯನ್ನ ಮರುಪಾವತಿ ಮಾಡ್ಲಿಕ್ಕೆ ಗ್ರಾಹಕ ಬ್ಯಾಂಕರನಿಗೆ ಕೋರಿಕೆಯನ್ನ ಮಂಡಿಸ್ಬೇಕು. ಅಂದ್ರೆ ಗ್ರಾಹಕ ಕೇಳದೆ ಹೊರತು ಬ್ಯಾಂಕರ್ ತನ್ನ ಠೇವಣಿಯನ್ನ ಹಿಂದಿರುಗಿಸ್ಬೇಕಾಗಿಲ್ಲ. ಅಂದ್ರೆ ಏನು, ತಾನಿಟ್ಟಿರುವಂತಹ ಠೇವಣಿಯನ್ನ ಮರುಪಾವತಿ ಮಾಡ್ಲಿಕ್ಕೆ ಗ್ರಾಹಕ ಬ್ಯಾಂಕರನಿಗೆ ಅದನ್ನ ರಿಕ್ವೆಸ್ಟ್ ಮಾಡ್ಬೇಕು, ಕೋರಿಕೆಯನ್ನ ಮಂಡಿಸ್ಬೇಕು. ಅಂದ್ರೆ ಗ್ರಾಹಕ ಕೇಳದೆ ಹೊರತು ಬ್ಯಾಂಕರ್ ಅವನು ಆ ಠೇವಣಿಯನ್ನ ಹಿಂದಿರುಗಿಸ್ಬೇಕಾಗಿಲ್ಲ. ಸೊ ಈ ಒಂದು ಅಂಶವನ್ನ ಚೋಚಿನ್ಸನ್ ವಿರುದ್ಧ ಸ್ವಿಸ್ ಬ್ಯಾಂಕಿಂಗ್ ಕಾರ್ಪೊರೇಷನ್ ಮೊಕದ್ದಮೆಯಲ್ಲಿ ಎತ್ತಿ ಹಿಡಿಯಲಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಈ ಒಂದು ಮೊಕದ್ದಮೆಯಲ್ಲಿ ನ್ಯಾಯಾಲಯದ ಪ್ರಕಾರ ಅಂದ್ರೆ ಬ್ಯಾಂಕ್ ನಲ್ಲಿರುವಂತಹ ಗ್ರಾಹಕನ ನಗದು ಶಿಲ್ಕಿನ ಮರುಪಾವತಿಗೆ ಗ್ರಾಹಕನಿಂದ ಕೋರಿಕೆ ಬರ್ದೇ ಹೊರತು ಅದನ್ನು ಮರುಪಾವತಿ ಮಾಡ್ಬೇಕಾಗಿರೋದಿಲ್ಲ. ಅಂದ್ರೇನು, ಬ್ಯಾಂಕ್ ನಲ್ಲಿರುವಂತಹ ಗ್ರಾಹಕನ ನಗದು ಶಿಲ್ಕಿನ ಮರುಪಾವತಿಗೆ ಗ್ರಾಹಕನಿಂದ ಕೋರಿಕೆ ಬರ್ದೇ ಹೊರತು ಅದನ್ನ ಮರುಪಾವತಿ ಮಾಡ್ಬೇಕಾಗಿಲ್ಲ ಅಂತೇಳಿ ಹೇಳ್ಬೋದು. ಅಂದ್ರೆ ಅಲ್ಲಿಗೆ ಠೇವಣಿಗಳ ಮರುಪಾವತಿಗೆ ಅಲ್ಲಿ ಕೋರಿಕೆ ಅಗತ್ಯ ಅಂತೇಳಿ ಹೇಳ್ಬೋದು. ನಂತರ ಈಗ ಯಾವಾಗ ಬೇಕಾದ್ರೂ ಗ್ರಾಹಕನು ಠೇವಣಿಯ ಮರುಪಾವತಿಯನ್ನ ಕೋರ್ಬೋದು ಅಂತ. ಅಂದ್ರೆ ಯಾವಾಗ ಬೇಕಾದ್ರೂ ಗ್ರಾಹಕನು ಠೇವಣಿಯ ಮರುಪಾವತಿಯನ್ನ ಕೋರ್ಬೋದು. ಅಂದ್ರೆ ಗ್ರಾಹಕ ತನ್ನ ಠೇವಣಿಯನ್ನ ಅಂದ್ರೆ ಈಗ ಚಾಲ್ತಿ ಠೇವಣಿಗಳಲ್ಲಿ ಹಣವನ್ನು ಇಟ್ಟಿರ್ಬೋದು, ಇಲ್ಲ ಉಳಿತಾಯ ಠೇವಣಿಗಳಲ್ಲಿ ಇಟ್ಟಿರ್ಬೋದು. ಸೊ ಗ್ರಾಹಕ ತನ್ನ ಠೇವಣಿಗಳನ್ನ ಮರುಪಾವತಿಸುವಂತೆ ಯಾವಾಗ ಬೇಕಾದ್ರೂ ಬ್ಯಾಂಕರನ್ನ ಕೇಳ್ಬೋದು. ಈ ಕೋರಿಕೆಯನ್ನ ಬ್ಯಾಂಕರ್ ಆಧರಿಸಲೇಬೇಕಾಗ್ತದೆ, ಹಾನರ್ ಮಾಡ್ಲೇ ಬೇಕಾಗ್ತದೆ. ಆಯ್ತಾ? ಸೊ ನಂತರ ಹೇಳ್ಬೇಕಂತಂದ್ರೆ ಠೇವಣಿಯ ಮರುಪಾವತಿಗೆ ಗ್ರಾಹಕನ ಕೋರಿಕೆಯು ತಕ್ಕ ಸ್ಥಳದಲ್ಲಿ ಆಗ್ಬೇಕು. ಠೇವಣಿಯ ಮರುಪಾವತಿಗೆ ಗ್ರಾಹಕನ ಕೋರಿಕೆ ಏನಾಗ್ಬೇಕು, ತಕ್ಕ ಸ್ಥಳದಲ್ಲೇ ಆಗ್ಬೇಕು. ಅಂದ್ರೆ ತಕ್ಕ ಸ್ಥಳದಲ್ಲಿ ಅಂತ ಹೇಳಿದ್ರೆ ಗ್ರಾಹಕ ತನ್ನ ಠೇವಣಿಗಳ ಮರುಪಾವತಿಗೆ ಬ್ಯಾಂಕರನ್ನ ಕೇಳ್ಬೇಕು. ಅಂದ್ರೆ ತಕ್ಕ ಸ್ಥಳ ಅಂದ್ರೇನು, ಠೇವಣಿಯನ್ನ ಯಾವ ಶಾಖೆಯಲ್ಲಿ ಇಡಲಾಗಿದೆಯೋ
ಆ ಶಾಖೆ ಅಂತೇಳಿ ಅರ್ಥ ಆಗ್ತದೆ. ಈ ಅಂಶವನ್ನ ಹಲವಾರು ತಜ್ಞರು ಬೆಂಬಲಿಸಿದ್ದಾರೆ. ಅಂದ್ರೆ ಡಾಕ್ಟರ್ ಹರ್ಬರ್ಟ್ ಎಲ್ ಹಾಟ್ ರವರ ಅಭಿಪ್ರಾಯದಲ್ಲಿ ತಾನು ಠೇವಣಿ ಇಟ್ಟಂತಹ ಕಚೇರಿಯಲ್ಲಿ ಮಾತ್ರ ಗ್ರಾಹಕನು ಚೆಕ್ ಅನ್ನು ಬರೀಲಿಕ್ಕೆ ಹಕ್ಕುಳ್ಳವನಾಗಿರ್ತಾನೆ. ಅಂದ್ರೆ ಡಾಕ್ಟರ್ ಹರ್ಬರ್ಟ್ ಎಲ್ ಹಾಟ್ ರವರ ಅಭಿಪ್ರಾಯದಲ್ಲಿ ಏನು, ತಾನು ಠೇವಣಿ ಇಟ್ಟಂತಹ ಕಚೇರಿಯಲ್ಲಿ ಮಾತ್ರ ಗ್ರಾಹಕ ಚೆಕ್ ಅನ್ನ ಬರೀಲಿಕ್ಕೆ ಅವನು ಹಕ್ಕುಳ್ಳವನಾಗಿರ್ತಾನೆ. ಅಂದ್ರೆ ಕ್ಲೇರ್ ಮತ್ತೆ ಕಂಪನಿ ವಿರುದ್ಧ ಡ್ರೆಸನೈಟ್ ಬ್ಯಾಂಕ್ ಮೊಕದ್ದಮೆಯಲ್ಲಿ ನ್ಯಾಯಾಲಯ ಬ್ಯಾಂಕರನಿಂದ ಗ್ರಾಹಕನಿಗೆ ಬಾಕಿ ಇರುವ ಸಾಲಕ್ಕೆ ಸ್ಥಳ ಒಂದು ಮುಖ್ಯವಾದಂತಹ ಒಂದು ಸಂಗತಿ. ಮತ್ತೆ ಗ್ರಾಹಕ ಯಾವ ಶಾಖೆಯಲ್ಲಿ ಠೇವಣಿಯನ್ನು ಇಟ್ಟಿರ್ತಾನೋ ಅದನ್ನು ಬಿಟ್ಟು ಬೇರೆ ಸ್ಥಳದಲ್ಲಿ ಬ್ಯಾಂಕ್ ಚೆಕ್ ಅನ್ನ ಆಧರಿಸಬೇಕಾಗಿಲ್ಲ ಅಂತೇಳಿ ಅದು ಪ್ರತಿಕ್ರಿಯೆಯನ್ನ ನೀಡಿದೆ. ಅಂದ್ರೆ ಅಲ್ಲಿಗೆ ಠೇವಣಿಯ ಒಂದು ಮರುಪಾವತಿಗೆ ಗ್ರಾಹಕನ ಕೋರಿಕೆ ಏನಾಗಿರ್ಬೇಕು, ತಕ್ಕ ಸ್ಥಳದಲ್ಲಿ ಆಗಬೇಕು ಅಂತ. ನಂತರ ಹೇಳ್ಬೇಕಂತಂದ್ರೆ ನೋಡಿ, ಈ ಠೇವಣಿಯ ಮರುಪಾವತಿಗೆ ಗ್ರಾಹಕನ ಕೋರಿಕೆಯು ಕೆಲಸದ ದಿವಸ ಮತ್ತೆ ವ್ಯವಹಾರದ ಅವಧಿಯಲ್ಲಿ ಆಗ್ಬೇಕು ಅಂತ. ಅಂದ್ರೆ ಕಸ್ಟಮರ್ಸ್ ರಿಕ್ವೆಸ್ಟ್ ಫಾರ್ ರೀಪೇಮೆಂಟ್ ಆಫ್ ಡಿಪಾಸಿಟ್ ಶುಡ್ ಬಿ ಮೇಡ್ ಆನ್ ದ ವರ್ಕಿಂಗ್ ಡೇ ಅಂಡ್ ದ ಬಿಸ್ನೆಸ್ ಅವರ್ಸ್ ಅಂತೇಳಿ. ಅಂದ್ರೆ ಠೇವಣಿಯ ಮರುಪಾವತಿಗೆ ಗ್ರಾಹಕರ ಕೋರಿಕೆ ಏನಾಗಿರ್ಬೇಕು, ಕೆಲಸದ ದಿವಸ ಮತ್ತೆ ವ್ಯವಹಾರದ ಅವಧಿಯಲ್ಲೇ ಆಗ್ಬೇಕು ಅಂತ. ಅಂದ್ರೆ ನೋಡಿ, ತನ್ನ ಠೇವಣಿಯನ್ನ ಹಿಂದಿರುಗಿಸುವಂತೆ ಗ್ರಾಹಕ ಬ್ಯಾಂಕರನ್ನ ಏನ್ ಮಾಡ್ಬೇಕು, ವ್ಯವಹಾರದ ದಿವಸ ಮತ್ತೆ ವ್ಯವಹಾರದ ಗಂಟೆಗಳಲ್ಲಿ ಅವನು ಕೇಳಬೇಕು. ಅಂದ್ರೆ ರಜಾ ದಿನಗಳಲ್ಲಿ ಮತ್ತೆ ವ್ಯವಹಾರವನ್ನ ಹೊರತುಪಡಿಸಿದಂತಹ ಅವಧಿಯಲ್ಲಿ ಬ್ಯಾಂಕರ್ ಗ್ರಾಹಕನಿಗೆ ಠೇವಣಿಯನ್ನ ಮರುಪಾವತಿಸಿದ್ರೆ ಅವನು ಗಂಡಾಂತರವನ್ನ ಎದುರಿಸಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ರಜಾ ದಿನಗಳಲ್ಲಿ ಮತ್ತೆ ವ್ಯವಹಾರವನ್ನ ಹೊರತುಪಡಿಸಿದಂತಹ ಅವಧಿಯಲ್ಲಿ ಮಾಡಿದಂತಹ ಪಾವತಿ ಅದು ಯೋಗ್ಯ ವಿಧಾನದಲ್ಲಿ ಮಾಡಿದಂತಹ ಒಂದು ಪಾವತಿ ಆಗಿರೋದಿಲ್ಲ. ಅದಕ್ಕೋಸ್ಕರ ತನ್ನ ಠೇವಣಿಯನ್ನ ಹಿಂದಿರುಗಿಸುವಂತೆ ಗ್ರಾಹಕ ಬ್ಯಾಂಕರನ್ನ ವ್ಯವಹಾರದ ದಿವಸ ಮತ್ತೆ ವ್ಯವಹಾರದ ಗಂಟೆಗಳಲ್ಲೇ ಅವನು ಕೇಳ್ಬೇಕು ಅಂತೇಳಿ ಹೇಳ್ಬೋದು. ಕೊನೆಯದಾಗಿ ಹೇಳ್ಬೇಕಂದ್ರೆ ಠೇವಣಿಯ ಮರುಪಾವತಿಗೆ ಗ್ರಾಹಕನ ಒಂದು ಕೋರಿಕೆ ಅದು ಸರಿಯಾದ ರೂಪದಲ್ಲಿ ಇರಬೇಕು ಅಂತೇಳಿ. ಅಂದ್ರೆ ಠೇವಣಿಯ ಮರುಪಾವತಿಗೆ ಗ್ರಾಹಕನ ಕೋರಿಕೆ ಅದು ಏನಾಗಿರ್ಬೇಕು, ಸರಿಯಾದ ರೂಪದಲ್ಲಿ ಅದು ರಚಿತವಾಗಿರ್ಬೇಕು ಅಂತ. ಅಂದ್ರೆ ಏನು, ಈಗ ಅಂದ್ರೆ ಠೇವಣಿಯ ಮರುಪಾವತಿಗೆ ಅಂದ್ರೆ ಈಗ ನಾವು ಠೇವಣಿ ಇಟ್ಟಂತಹ ಹಣವನ್ನ ಮರುಪಾವತಿ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಲ್ಲಿ, ಕಸ್ಟಮರು ಲಿಖಿತ ರೂಪದಲ್ಲಿ ಅವನು ಅಂದ್ರೆ ಈ ಠೇವಣಿಯ ಮರುಪಾವತಿಗೆ ಗ್ರಾಹಕನ ಕೋರಿಕೆ ಯಾವಾಗ್ಲೂ ಕೂಡ ಲಿಖಿತದ ರೂಪದಲ್ಲಿ ಇರ್ಬೇಕು. ಅಂದ್ರೆ ಏನಪ್ಪಾ ಅಂತಂದ್ರೆ ವ್ಯವಹಾರವನ್ನ ಹೊರತುಪಡಿಸಿದ ಅವಧಿಯಲ್ಲಿ ಮಾಡಿದಂತಹ ಒಂದು ಪಾವತಿ ಇದೆಯಲ್ಲ ಅದು ಯೋಗ್ಯ ವಿಧಾನದಲ್ಲಿ ಮಾಡಿದಂತಹ ಪಾವತಿ ಆಗಿರೋದಿಲ್ಲ ಅಂತೇಳಿ ಹೇಳ್ಬೋದು. ನಂತರ ನೋಡಿ, ಈ ಠೇವಣಿಯ ಮರುಪಾವತಿಗೆ ಗ್ರಾಹಕನ ಕೋರಿಕೆ ಇದೆಯಲ್ಲ ಅದು ಸರಿಯಾದ ರೂಪದಲ್ಲಿ ಇರಬೇಕು ಅಂತ. ಠೇವಣಿಯ ಮರುಪಾವತಿಗೆ ಗ್ರಾಹಕನ ಕೋರಿಕೆ ಸರಿಯಾದ ರೂಪದಲ್ಲಿ ಇರಬೇಕು. ಅಂದ್ರೆ ಏನು, ಕಸ್ಟಮರ್ಸ್ ರಿಕ್ವೆಸ್ಟ್ ಫಾರ್ ರೀಪೇಮೆಂಟ್ ಆಫ್ ಡಿಪಾಸಿಟ್ ಶುಡ್ ಬಿ ಇನ್ ದ ಪ್ರಾಪರ್ ಫಾರ್ಮ್ ಅಂತೇಳಿ. ಪ್ರಾಪರ್ ಫಾರ್ಮ್ ಅಂದ್ರೆ ಠೇವಣಿಯ ಮರುಪಾವತಿಗೆ ಗ್ರಾಹಕನ ಕೋರಿಕೆ ಸರಿಯಾದ ರೂಪದಲ್ಲಿ ಇರ್ಬೇಕು. ಅಂದ್ರೆ ಈಗ ಅದು ಲಿಖಿತ ರೂಪದಲ್ಲಿ ಇರ್ಬೇಕು. ಅಂದ್ರೆ ಏನು, ಅದು ಬಾಯಿ ಮಾತಿನ ಅಥವಾ ದೂರವಾಣಿ ಮೂಲದ ಒಂದು ಆದೇಶಕ್ಕೆ ಬ್ಯಾಂಕರನ್ನು ಏನಪ್ಪಾ ಅಂದ್ರೆ ಠೇವಣಿಯನ್ನ ಮರುಪಾವತಿಸಬೇಕಾಗಿಲ್ಲ. ಅಂದ್ರೆ ಏನಪ್ಪಾ ಅಂದ್ರೆ ನಾವು ಅದನ್ನ ರಿಟರ್ನ್ ಆಗಿ ನಾವು ಬರೆದು ಕೇಳ್ಬೇಕೇ ಹೊರತು ಬರೀ ಏನೋ ಫೋನ್ ಮೂಲಕ ಅಥವಾ ಬಾಯಿ ಮಾತಿನ ಮೂಲಕ ಮಾಡಿದಂತಹ ಆದೇಶಕ್ಕೆ ಬ್ಯಾಂಕರನ್ನು ಠೇವಣಿಯನ್ನ ಮರುಪಾವತಿಸಬೇಕಾಗಿಲ್ಲ ಅಂತೇಳಿ ಹೇಳ್ಬೋದು. ಅಂದ್ರೆ ಅಲ್ಲಿ ಒಂದು ಪ್ರಿಂಟೆಡ್ ಚೆಕ್ ಅಂದ್ರೆ ಮುದ್ರಿತ ಚೆಕ್ ಅಥವಾ ಈ ವಿಡ್ರಾಯಲ್ ಸ್ಲಿಪ್ ಅಂತ ಇರುತ್ತಲ್ಲ, ಹಿಂತೆಗೆದುಕೊಳ್ಳುವ ಚೀಟಿ ಅಂತೇಳಿ ಅದರಲ್ಲಿ ಗ್ರಾಹಕನು ಠೇವಣಿಯ ಮರುಪಾವತಿಗೆ ಕೋರಿಕೆಯನ್ನ ಮಂಡಿಸಬೇಕು ಅಂತೇಳಿ. ಸೊ ಇವೆಲ್ಲವೂ ಕೂಡ ನಾವು ನೋಡಿದಾಗ
ಇದು ಸಾಲಗಾರ ಮತ್ತೆ ಸಾಲಿಗ ಸಂಬಂಧದ ಒಂದು ವಿಶಿಷ್ಟ ಒಂದು ಲಕ್ಷಣಗಳು ಏನು ಅನ್ನೋದನ್ನ ನಾವು ಕಾಣ್ಬೋದು. ನಂತರ ಈಗ ಎರಡನೇದಾಗಿ ಹೊಣೆಗಾರ ಹೊಣೆಗೆ ಒಪ್ಪಿಸಿದವನ ಸಂಬಂಧ ಅಂತ, ಬೇಯ್ಲಿ ಅಂಡ್ ಬೇಯ್ಲರ್ ರಿಲೇಶನ್ಶಿಪ್. ಬೇಯ್ಲಿ ಅಂಡ್ ಬೇಯ್ಲರ್ ರಿಲೇಶನ್ಶಿಪ್ ಏನಪ್ಪಾ? ಹೊಣೆಗಾರ ಹೊಣೆಗೆ ಒಪ್ಪಿಸಿದವನ ಸಂಬಂಧ ಅಂತ ಹೇಳಿದ್ರೆ, ಬ್ಯಾಂಕರ್ ಗ್ರಾಹಕನಿಂದ ಅಮೂಲ್ಯವಾದಂತಹ ಒಂದು ವಸ್ತುಗಳು ಮತ್ತೆ ದಾಖಲೆ ಪತ್ರಗಳನ್ನ ಸುರಕ್ಷಿತ ಒಂದು ಸುಪರ್ದಿಗಾಗಿ ಸ್ವೀಕರಿಸಿದ ತಕ್ಷಣ ಏನಾಗುತ್ತೆ, ಅವನು ಹೊಣೆಗಾರನಾಗ್ತಾನೆ. ಅಂದ್ರೆ ಈಗ ಬ್ಯಾಂಕರು ಗ್ರಾಹಕರಿಂದ ಅಮೂಲ್ಯವಾದಂತಹ ವಸ್ತುಗಳನ್ನ ದಾಖಲೆ ಪತ್ರಗಳನ್ನ ಸುರಕ್ಷಿತವಾಗಿ ಇಡ್ಲಿಕ್ಕೆ ಸ್ವೀಕರಿಸಿದ ತಕ್ಷಣ ಏನಾಗ್ತದೆ, ಅವನು ಹೊಣೆಗಾರನಾಗ್ತಾನೆ. ಗ್ರಾಹಕ ಹೊಣೆಗೆ ಒಪ್ಪಿಸಿದವನಾಗ್ತಾನೆ. ಅಂದ್ರೆ ಅಲ್ಲಿಗೆ ಏನಾಗುತ್ತೆ, ಬ್ಯಾಂಕು ಹೊಣೆಗಾರ ಬೇಯ್ಲಿ ಆಗ್ತದೆ, ಗ್ರಾಹಕ ಅವನು ಬೇಯ್ಲರ್ ಆಗ್ತಾನೆ, ಹೊಣೆಗೆ ಒಪ್ಪಿಸಿದವನಾಗ್ತಾನೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಹೊಣೆಗಾರ ಅಂದ್ರೆ ಏನು? ಇಲ್ಲಿ ಹೊಣೆಗಾರ ಅಂತ ಹೇಳಿದ್ರೆ ಒಪ್ಪಿಗೆಯ ಪ್ರಕಾರ ವಿಲೆ ಮಾಡೋದಕ್ಕೋಸ್ಕರ ಸ್ವತ್ತನ್ನ ವಶಕ್ಕೆ ತೆಗೆದುಕೊಂಡವನು ಅಂತೇಳಿ ಆಗ್ತದೆ. ಅಂದ್ರೆ ಒಪ್ಪಿಗೆ ಪ್ರಕಾರ ವಿಲೆ ಮಾಡೋದಕ್ಕೋಸ್ಕರ ಸ್ವತ್ತನ್ನ ವಶಕ್ಕೆ ತೆಗೆದುಕೊಂಡವನು ಅಂತೇಳಿ ಅರ್ಥ ಆಗ್ತದೆ. ಹೊಣೆಗೆ ಒಪ್ಪಿಸಿದವನು ಅಂತ ಹೇಳಿದ್ರೆ ಒಂದು ಗೊತ್ತಾದ ಉದ್ದೇಶಕ್ಕಾಗಿ ಸ್ವತ್ತನ್ನ ಮತ್ತೊಬ್ಬರ ಅಧೀನಕ್ಕೆ ಒಪ್ಪಿಸಿದವನು ಅಂತೇಳಿ ಆಗ್ತದೆ. ಗೊತ್ತಾಯ್ತಲ್ಲ? ಸೊ ಹೀಗೆ ಹೊಣೆಗಾರ ಮತ್ತೆ ಹೊಣೆಗೆ ಒಪ್ಪಿಸಿದವನು ಅಂದ್ರೆ ಹೊಣೆಗಾರ ಮತ್ತೆ ಹೊಣೆಗೆ ಒಪ್ಪಿಸಿದವನ ಒಂದು ಸಂಬಂಧ ಏನು ಅಂತೇಳಿ. ಸೊ ಹೀಗೆ ಹೊಣೆಗಾರನಾಗಿ ಬ್ಯಾಂಕರ್ ಗ್ರಾಹಕನ ಪರವಾಗಿ ಏನ್ ಮಾಡ್ತಾನೆ, ಕೆಲವೊಂದು ಕರ್ತವ್ಯಗಳನ್ನ ಮತ್ತು ಹೊಣೆಗಳನ್ನ ನಿರ್ವಹಿಸಬೇಕಾಗುತ್ತೆ. ಅಂದ್ರೆ ಹೊಣೆಗಾರನಾಗಿ ಬ್ಯಾಂಕರ್ ಗ್ರಾಹಕನ ಪರವಾಗಿ ಕೆಲವೊಂದು ಕರ್ತವ್ಯಗಳನ್ನ ಮತ್ತೆ ಹೊಣೆಗಳನ್ನ ನಿರ್ವಹಿಸಬೇಕಾಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಅವನು ಗ್ರಾಹಕರ ವಸ್ತುಗಳನ್ನ ತುಂಬಾ ಎಚ್ಚರಿಕೆಯಿಂದ ತನ್ನ ಸುಪರ್ದಿನಲ್ಲಿರಿಸಿಕೊಂಡು ಕಾಪಾಡಬೇಕು. ಒಂದು ಬ್ಯಾಂಕರ್ ಏನ್ ಮಾಡ್ಬೇಕು, ಗ್ರಾಹಕರ ವಸ್ತುಗಳನ್ನ ತುಂಬಾ ಎಚ್ಚರಿಕೆಯಿಂದ ಸುಪರ್ದಿನಲ್ಲಿರಿಸಿಕೊಂಡು ಕಾಪಾಡಬೇಕು. ಒಂದು. ಎರಡನೇದಾಗಿ ತಕ್ಕ ಎಚ್ಚರಿಕೆಯಿಂದ ಈ ವಸ್ತುಗಳನ್ನ ರಕ್ಷಿಸ್ಲಿಕ್ಕೆ ಬ್ಯಾಂಕರ್ ವಿಫಲನಾದ್ರೆ ಮತ್ತೆ ಆ ಕಾರಣದಿಂದಾಗಿ ಗ್ರಾಹಕನಿಗೆ ನಷ್ಟ ಸಂಭವಿಸಿದ್ರೆ ಬ್ಯಾಂಕರ್ ಗ್ರಾಹಕನಿಗೆ ನಷ್ಟ ಪರಿಹಾರವನ್ನ ನೀಡಬೇಕಾಗ್ತದೆ. ಅಂದ್ರೆ ಎಚ್ಚರಿಕೆಯಿಂದ ಈ ವಸ್ತುಗಳನ್ನ ರಕ್ಷಿಸ್ಲಿಕ್ಕೆ ಬ್ಯಾಂಕರ್ ವಿಫಲನಾದ್ರೆ, ಆ ಕಾರಣದಿಂದಾಗಿ ಗ್ರಾಹಕನಿಗೆ ಏನಾದ್ರೂ ನಷ್ಟ ಸಂಭವಿಸಿದ್ರೆ ಬ್ಯಾಂಕರ್ ಗ್ರಾಹಕನಿಗೆ ನಷ್ಟ ಪರಿಹಾರವನ್ನ ನೀಡಬೇಕಾಗ್ತದೆ. ನಂತರ ಹೇಳ್ಬೇಕಂದ್ರೆ, ಗ್ರಾಹಕ ಕೇಳಿದಾಗ ಅವನು ಈ ವಸ್ತುಗಳನ್ನ ತನ್ನ ಸುಪರ್ದಿನಿಂದ ಹಿಂದಿರುಗಿಸ್ಬೇಕು. ಸೊ ಇದು ಹೊಣೆಗೆ ಒಪ್ಪಿಸಿದವನ ಒಂದು ಸಂಬಂಧ ಅಂತೇಳಿ. ಅಂದ್ರೆ ಗ್ರಾಹಕ ಕೇಳಿದಾಗ ಆ ವಸ್ತುಗಳನ್ನ ತನ್ನ ಸುಪರ್ದಿನಿಂದ ಹಿಂದಿರುಗಿಸ್ಬೇಕು. ಹೀಗೆ ಹೊಣೆಗಾರನಾಗಿ ಬ್ಯಾಂಕರ್ ಏನ್ ಮಾಡುತ್ತೆ, ಗ್ರಾಹಕರ ಪರವಾಗಿ ಕೆಲವೊಂದು ಕರ್ತವ್ಯಗಳು ಹೊಣೆಗಳನ್ನ ನಿರ್ವಹಿಸಬೇಕಾಗ್ತದೆ. ನಂತರ ಈಗ ಹೇಳ್ಬೇಕಂದ್ರೆ, ನ್ಯಾಸದಾರಿ ಮತ್ತು ಫಲಾನುಭವಿ ಸಂಬಂಧ, ಟ್ರಸ್ಟಿ ಬೆನಿಫಿಷಿಯರಿ ರಿಲೇಶನ್ಶಿಪ್ ಅಂತ. ನ್ಯಾಸದಾರಿ ಮತ್ತು ಫಲಾನುಭವಿ ಸಂಬಂಧ ಏನಪ್ಪಾ ಅಂದ್ರೆ, ಹಾಗಂದ್ರೆ ಯಾವುದಾದ್ರೂ ಸ್ವತ್ತನ್ನ ಕಾಪಾಡುವಂತಹ ಕೆಲಸವನ್ನ ಬ್ಯಾಂಕರನಿಗೆ ವಹಿಸಿದಾಗ ಅವನು ಗ್ರಾಹಕನ ನ್ಯಾಸದಾರಿ ಆಗ್ತಾನೆ. ಅಂದ್ರೆ ಯಾವ್ದಾದ್ರೂ ಸ್ವತ್ತನ್ನ ಕಾಪಾಡುವಂತಹ ಕೆಲಸವನ್ನ ಬ್ಯಾಂಕರನಿಗೆ ವಹಿಸಿದಾಗ ಅವನು ಗ್ರಾಹಕನ ನ್ಯಾಸದಾರಿ ಆಗ್ತಾನೆ. ಉದಾಹರಣೆಗೆ ನೋಡಿ, ಗ್ರಾಹಕ ಬ್ಯಾಂಕ್ ನಲ್ಲಿ ಹಣವನ್ನ ಠೇವಣಿ ಇಟ್ಟು ಅದನ್ನ ನಿರ್ದಿಷ್ಟ ಉದ್ದೇಶಕ್ಕೆನೆ ಬಳಸಬೇಕು ಅಂತೇಳಿ ಸೂಚನೆಯನ್ನ ನೀಡಿದ್ರೆ ಬ್ಯಾಂಕರ್ ಆ ಹಣಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕನ ನ್ಯಾಸದಾರಿ ಆಗ್ತಾನೆ. ಅಂದ್ರೆ ಯಾವ್ದಾದ್ರೂ ಸ್ವತ್ತನ್ನ ಕಾಪಾಡುವಂತಹ ಕೆಲಸವನ್ನ ಬ್ಯಾಂಕರನಿಗೆ ವಹಿಸಿದಾಗ ಅವನು ಗ್ರಾಹಕನ ನ್ಯಾಸದಾರಿ ಆಗ್ತಾನೆ. ಅಂದ್ರೆ ಉದಾಹರಣೆಗೆ ಈಗೇನು, ಗ್ರಾಹಕ ಬ್ಯಾಂಕ್ ನಲ್ಲಿ ಹಣವನ್ನ ಠೇವಣಿ ಇಟ್ಟು ಅದನ್ನ ನಿರ್ದಿಷ್ಟ ಉದ್ದೇಶಕ್ಕೆನೆ ಬಳಸಬೇಕು ಅಂತೇಳಿ ಸೂಚನೆಯನ್ನ ನೀಡಿದ್ರೆ ಬ್ಯಾಂಕರ್ ಆ ಹಣಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕನ ನ್ಯಾಸದಾರಿ ಆಗ್ತಾನೆ. ಅದೇ ರೀತಿಯಾಗಿ ಗ್ರಾಹಕನ ಆಸ್ತಿಗೆ ಬ್ಯಾಂಕರನ್ನ ನ್ಯಾಸದಾರಿಯನ್ನಾಗಿ ನೇಮಿಸಬಹುದು. ಅಂದ್ರೆ ಗ್ರಾಹಕನ ಆಸ್ತಿಗೆ ಬ್ಯಾಂಕರನ್ನು ಕೂಡ ನ್ಯಾಸದಾರಿಯಾಗಿ ನೇಮಿಸಬಹುದು. ಆಗ ಗ್ರಾಹಕ ಫಲಾನುಭವಿ ಆಗ್ತಾನೆ. ಸೊ ಹೀಗೆ ನ್ಯಾಸದಾರಿಯಾಗಿ ಬ್ಯಾಂಕರು ಕೆಲವೊಂದು ಕರ್ತವ್ಯಗಳನ್ನ ನಿರ್ವಹಿಸಬೇಕಾಗ್ತದೆ. ಅಂದ್ರೆ ನ್ಯಾಸದಾರಿಯಾಗಿ ಬ್ಯಾಂಕರು ಕೆಲವೊಂದು ಕರ್ತವ್ಯಗಳನ್ನ ನಿರ್ವಹಿಸಬೇಕಾಗ್ತದೆ. ಏನಪ್ಪಾ ಅಂತ ಹೇಳಿದ್ರೆ, ಒಂದು, ಅವನು ನ್ಯಾಸ ಒಡಂಬಡಿಕೆಯ ಪ್ರಕಾರ, ಅಂದ್ರೆ ಟ್ರಸ್ಟ್ ಡೀಡ್ ಅಂತೇಳಿ ಕರಿತೀವಿ, ಅವನು ನ್ಯಾಸ ಒಡಂಬಡಿಕೆಯ ಪ್ರಕಾರ
ನ್ಯಾಸ ಹಣ ಅಥವಾ ಆಸ್ತಿಯೊಡನೆ ಅವನು ವ್ಯವಹಾರವನ್ನ ನಡೆಸಬೇಕು. ಎರಡನೇದಾಗಿ ನ್ಯಾಸ ಆಡಳಿತದ ಬಗ್ಗೆ ವಿವರವಾದಂತಹ ವರದಿಯನ್ನು ಅವನು ಫಲಾನುಭವಿಗೆ ಸಲ್ಲಿಸಬೇಕಾಗ್ತದೆ. ಮೂರನೇದಾಗಿ ಹೇಳ್ಬೇಕಂತಂದ್ರೆ ನ್ಯಾಸ ಆಸ್ತಿಯ ಉಪಯೋಗದಿಂದ ದೊರೆತಂತಹ ಲಾಭವನ್ನ ಅವನು ಫಲಾನುಭವಿಗೆ ನೀಡಬೇಕಾಗ್ತದೆ. ಸೊ ಈಗ ನೋಡಿ, ಟ್ರಸ್ಟಿ ಅಂಡ್ ಬೆನಿಫಿಷಿಯರಿ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ನ್ಯಾಸದಾರಿ ಫಲಾನುಭವಿ ಸಂಬಂಧ ಅಂದ್ರೆ ಯಾವ್ದಾದ್ರೂ ಸ್ವತ್ತನ್ನ ಕಾಪಾಡ್ಲಿಕ್ಕೆ ಕೆಲಸವನ್ನ ನಾವು ಬ್ಯಾಂಕರರಿಗೆ ವಹಿಸಿದಾಗ ಅವನು ಗ್ರಾಹಕನ ನ್ಯಾಸದಾರಿ ಆಗ್ತಾನೆ ಅಂತೇಳಿ ಹೇಳ್ಬೋದು. ಅಂದ್ರೆ ಒಬ್ಬ ಗ್ರಾಹಕ ಬ್ಯಾಂಕ್ ನಲ್ಲಿ ಹಣವನ್ನ ಠೇವಣಿಯಾಗಿಟ್ಟು ಅದನ್ನ ನಿರ್ದಿಷ್ಟ ಉದ್ದೇಶಕ್ಕೆ ಬಳಸಬೇಕು ಅಂತೇಳಿ ಸೂಚನೆಯನ್ನ ನೀಡಿದ್ರೆ ಬ್ಯಾಂಕರ್ ಆ ಹಣಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕನ ನ್ಯಾಸದಾರಿಯಾಗಿ ಕೆಲಸವನ್ನ ಮಾಡ್ತದೆ. ಹೀಗೆ ಗ್ರಾಹಕನ ಆಸ್ತಿಗೆ ಬ್ಯಾಂಕರನ್ನ ನ್ಯಾಸದಾರಿಯನ್ನಾಗಿ ನೇಮಕ ಮಾಡಬಹುದು. ಆಗ ಗ್ರಾಹಕ ಫಲಾನುಭವಿ ಆಗ್ತಾನೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಬ್ಯಾಂಕ್ ಏನ್ ಮಾಡ್ತದೆ, ನ್ಯಾಸ ಒಡಂಬಡಿಕೆಯ ಪ್ರಕಾರ ನ್ಯಾಸ ಹಣ ಮತ್ತು ಆಸ್ತಿಯೊಡನೆ ಅದು ವ್ಯವಹಾರವನ್ನು ನಡೆಸ್ತದೆ. ಜೊತೆಗೆ ನ್ಯಾಸ ಆಸ್ತಿಯ ಆಡಳಿತದ ಬಗ್ಗೆ ವಿವರವಾದ ವಿವರಣೆಯನ್ನ ಅದು ಫಲಾನುಭವಿಗೆ ನೀಡಬೇಕಾಗ್ತದೆ. ಜೊತೆಗೆ ನ್ಯಾಸ ಆಸ್ತಿಯ ಉಪಯೋಗದಿಂದ ದೊರೆತ ಲಾಭವನ್ನ ಅದು ಫಲಾನುಭವಿಗೆ ನೀಡಬೇಕಾಗ್ತದೆ ಅಂತೇಳಿ ಹೇಳ್ಬೋದು. ಕೊನೆಯದಾಗಿ ಹೇಳ್ಬೇಕಂದ್ರೆ ಪ್ರತಿನಿಧಿ ಮೂಲಕರ್ತನ ಸಂಬಂಧ ಅಂದ್ರೆ ಏಜೆಂಟ್ ಪ್ರಿನ್ಸಿಪಲ್ ರಿಲೇಶನ್ಶಿಪ್ ಅಂತೇಳಿ. ಪ್ರತಿನಿಧಿ ಮತ್ತೆ ಮೂಲಕರ್ತನ ಸಂಬಂಧ, ಏಜೆಂಟ್ ಪ್ರಿನ್ಸಿಪಲ್ ರಿಲೇಶನ್ಶಿಪ್ ಅಂತೇಳಿ. ನೋಡಿ, ಬ್ಯಾಂಕರ್ ಗ್ರಾಹಕನ ಪರವಾಗಿ ಗ್ರಾಹಕನ ಪರವಾಗಿ ಕೆಲವೊಂದು ಪ್ರಾತಿನಿಧಿಕ ಸೇವೆಗಳನ್ನ ಕೈಗೊಂಡಾಗ ಅವನು ಪ್ರತಿನಿಧಿ ಅನ್ಸ್ಕೊಳ್ತಾನೆ. ಮತ್ತೆ ಗ್ರಾಹಕ ಮೂಲಕರ್ತನಾಗ್ತಾನೆ. ಅಂದ್ರೆ ಬ್ಯಾಂಕರು ಗ್ರಾಹಕನ ಪರವಾಗಿ ಪ್ರಾತಿನಿಧಿಕ ಸೇವೆಗಳನ್ನ ಕೈಗೊಂಡಾಗ ಅವನು ಪ್ರತಿನಿಧಿ ಅನ್ಸ್ಕೊಳ್ತಾನೆ, ಗ್ರಾಹಕ ಮೂಲಕರ್ತನಾಗ್ತಾನೆ. ಸೊ ಹೀಗೆ ಬ್ಯಾಂಕು ಗ್ರಾಹಕನ ಪರವಾಗಿ ಸಲ್ಲಿಸುವಂತಹ ಪ್ರಾತಿನಿಧಿಕ ಸೇವೆಗಳಿಗೆ ಉದಾಹರಣೆಗಳು ಅಂತ ಹೇಳಿದ್ರೆ, ಈಗ ನೋಡಿ, ಚೆಕ್ಕುಗಳು ಮತ್ತೆ ಹುಂಡಿಗಳು ಮತ್ತೆ ರಸೀದಿಗಳ ಮೇಲೆ ಹಣದ ಒಂದು ವಸೂಲಿ, ವಿನಿಯೋಜಕಗಳ ಮೇಲಿನ ಬಡ್ಡಿ ಮತ್ತೆ ಲಾಭಾಂಶದ ವಸೂಲಿ, ವಿಮಾ ಕಂತು ಮತ್ತೆ ವಂತಿಗೆಗಳ ಪಾವತಿ, ವಿನಿಯೋಜಕಗಳ ಒಂದು ಖರೀದಿ ಮಾರಾಟ, ಇವೆಲ್ಲ ಅಂತೇಳಿ ಹೇಳ್ಬೋದು. ಹೀಗೆ ಗ್ರಾಹಕನ ಪ್ರತಿನಿಧಿಯಾಗಿ ಬ್ಯಾಂಕರ್ ಗ್ರಾಹಕನ ಪರವಾಗಿ ಕೆಲವೊಂದು ಕರ್ತವ್ಯಗಳನ್ನ ನಿರ್ವಹಿಸಬೇಕಾಗ್ತದೆ. ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಗ್ರಾಹಕನ ಸೂಚನೆಗಳಿಗೆ ಬದ್ಧವಾಗಿ ಕೆಲಸವನ್ನ ಮಾಡ್ಬೇಕು. ಅಂದ್ರೆ ಏನು, ಬ್ಯಾಂಕರ್ ಗ್ರಾಹಕನ ಸೂಚನೆಗಳಿಗೆ ಬದ್ಧವಾಗಿ ಕೆಲಸ ಮಾಡ್ಬೇಕು. ಎರಡನೇದಾಗಿ ಅವನು ಗ್ರಾಹಕನ ಒಂದು ಪ್ರತಿನಿಧಿಯಾಗಿ ಗಳಿಸಿದಂತಹ ಎಲ್ಲಾ ಆದಾಯವನ್ನು ಕೂಡ ಗ್ರಾಹಕನಿಗೆ ಹಿಂತಿರುಗಿಸ್ಬೇಕು. ಸೊ ಇದನ್ನ ಪ್ರತಿನಿಧಿ ಮತ್ತು ಮೂಲಕರ್ತನ ಸಂಬಂಧ ಅಂತೇಳಿ ಕರಿತೇವೆ. ಗೊತ್ತಾಯ್ತಲ್ಲ? ಸೊ ಇದುವರೆಗೂ ನಾವು ಚರ್ಚೆ ಮಾಡಿದ್ದೇನು, ಗ್ರಾಹಕ ಮತ್ತು ಬ್ಯಾಂಕರ್ ಇವರಿಬ್ಬರ ನಡುವಿನ ಒಂದು ಸಂಬಂಧ ಏನು ಅನ್ನೋದನ್ನ, ಅಂದ್ರೆ ಬ್ಯಾಂಕರ್ ಅಂಡ್ ಕಸ್ಟಮರ್ ರಿಲೇಶನ್ಶಿಪ್ ಅಂತ. ಗೊತ್ತಾಯ್ತಲ್ಲ? ನಾಳೆ ಎಕ್ಸ್ಪ್ಲೈನ್ ದ ರಿಲೇಶನ್ಶಿಪ್ ಬಿಟ್ವೀನ್ ಬ್ಯಾಂಕರ್ ಅಂಡ್ ಕಸ್ಟಮರ್, ಗ್ರಾಹಕ ಮತ್ತು ಬ್ಯಾಂಕರ್ನ ನಡುವಿನ ಸಂಬಂಧವನ್ನ ವಿವರಿಸಿ ಅಂತ ಹೇಳಿದ್ರೆ ನೀವು ಇವೆಲ್ಲ ಇವುಗಳನ್ನ ಬರಿಬೇಕಾಗ್ತದೆ. ಗೊತ್ತಾಯ್ತಲ್ಲ? ಸೊ ಈಗ ನಾವು ನಂತರ ಏನಪ್ಪಾ ಅಂತ ಹೇಳಿದ್ರೆ ಇನ್ನೊಂದು ಈ ಒಂದು ಚಾಪ್ಟರ್ ಅಲ್ಲಿ ಒಂದು ಹೇಳಿದ್ದೆ ನಾನು, ಕ್ರೆಡಿಟ್ ಕ್ರಿಯೇಷನ್ ಅನ್ನ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಮಾಡ್ತೀನಿ. ಕೊನೆಯದಾಗಿ ಈಗ ಒಂದು ಏನಪ್ಪಾ ಅಂತ ಹೇಳಿದ್ರೆ ಮುಖ್ಯವಾಗಿ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಇದೆ, ವಾಣಿಜ್ಯ ಬ್ಯಾಂಕಿನ ಅಡಾವೆ ಪತ್ರಿಕೆ ಅಂತೇಳಿ. ನಾನು ಅದ್ರ ಟೇಬಲ್ ನಿಮಗೆ ಕಳಿಸಿದ್ದೆ, ಎಲ್ಲ ಬರೆದು ಇಟ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಆ ಟೇಬಲ್ನ. ಅಂದ್ರೆ ಅದನ್ನ ಏನಂತ ಕರಿತೀವಿ, ವಾಣಿಜ್ಯ ಬ್ಯಾಂಕಿನ ಅಡಾವೆ ಪತ್ರಿಕೆ ಅಥವಾ ಜಮಾ ಖರ್ಚಿನ ಪಟ್ಟಿ ಅಂತೇಳಿ ಕರಿತೀವಿ, ಅಥವಾ ಆಸ್ತಿ ಮತ್ತೆ ಹೊಣೆಗಾರಿಕೆಯ ಪಟ್ಟಿ ಅಂತಾನೂ ಕೂಡ ಇದಕ್ಕೆ ಕರಿತೀವಿ. ಅಂದ್ರೆ ಅಡಾವೆ ಪತ್ರಿಕೆ ಅನ್ಬೋದು, ಇಲ್ಲ ಜಮಾ ಖರ್ಚಿನ ಪಟ್ಟಿ ಅಥವಾ ಆಸ್ತಿ ಮತ್ತು ಹೊಣೆಗಾರಿಕೆಗಳ ಪಟ್ಟಿ ಅಂತೇಳಿ. ಅಂದ್ರೆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ಎ ಕಮರ್ಷಿಯಲ್ ಬ್ಯಾಂಕ್ ಅಂತೇಳಿ ಕರಿಬಹುದು, ಇಲ್ಲ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಮರ್ಷಿಯಲ್ ಬ್ಯಾಂಕ್ ಅಂತೇಳಿ. ಗೊತ್ತಾಯ್ತಲ್ಲ? ಸೊ ಹೀಗೆ ವಾಣಿಜ್ಯ ಬ್ಯಾಂಕಿನ ಆಸ್ತಿಗಳು ಮತ್ತೆ ಹೊಣೆಗಳು ಅಂತೇಳಿ, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ಎ ಕಮರ್ಷಿಯಲ್ ಬ್ಯಾಂಕ್ ಅಂತೇಳಿ. ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ವಾಣಿಜ್ಯ ಬ್ಯಾಂಕಿನ ಆಸ್ತಿಗಳು ಮತ್ತೆ ಹೊಣೆಗಳನ್ನ ತೋರಿಸುವಂತಹ ಒಂದು ಪಟ್ಟಿಗೆ ನಾವೇನಂತ ಕರಿತೀವಿ, ಆಸ್ತಿ ಹೊಣೆ ಪಟ್ಟಿ ಅಥವಾ ಅಡಾವೆ ಪತ್ರಿಕೆ ಅಂತೇಳಿ ಕರಿತೇವೆ. ಏನ್ ಹೇಳಿ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ವಾಣಿಜ್ಯ ಬ್ಯಾಂಕಿನ ಆಸ್ತಿಗಳು ಮತ್ತು ಹೊಣೆಗಳನ್ನ ತೋರಿಸುವಂತ ಒಂದು ಪಟ್ಟಿಗೆ ನಾವು ಆಸ್ತಿ ಹೊಣೆ ಪಟ್ಟಿ ಅಥವಾ ಅಡಾವೆ ಪತ್ರಿಕೆ ಅಂತೇಳಿ ಕರಿತೇವೆ.
ಅಂದ್ರೆ ನೋಡಿ, ಪ್ರತಿಯೊಂದು ವ್ಯವಹಾರಿ ಸಂಸ್ಥೆನೂ ಕೂಡ ಆಸ್ತಿ ಮತ್ತೆ ಹೊಣೆ ಪಟ್ಟಿಯನ್ನ ತಯಾರಿಸುವಂತೆ ವಾಣಿಜ್ಯ ಬ್ಯಾಂಕುಗಳು ಕೂಡ ಈ ಒಂದು ಪಟ್ಟಿಯನ್ನ ತಯಾರಿಸ್ತವೆ. ಅಂದ್ರೆ ಅಂದ್ರೆ ವ್ಯವಹಾರಿ ವರ್ಷದ ಕೊನೆಯ ದಿನಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಯಾವುದೇ ಒಂದು ಫರ್ಮ್ಗಳಾಗ್ಲಿ ಪ್ರತಿಯೊಂದು ಸಂಸ್ಥೆಗಳು ಕೂಡ ಏನ್ ಮಾಡ್ತೇವೆ, ವರ್ಷದ ಕೊನೆಯಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನು ತಯಾರಿಸ್ತವೆ ಅಲ್ವಾ. ಸೊ ಹಾಗೆ ವ್ಯವಹಾರಿ ವರ್ಷದ ಕೊನೆಯ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕುಗಳು ಏನ್ ಮಾಡ್ತವೆ, ಈ ಪಟ್ಟಿಯನ್ನ ತಯಾರಿಸ್ತವೆ. ಈ ಪಟ್ಟಿಯಲ್ಲಿ ನಾವು ನೋಡ್ತೀವಿ ಟೂ ಈಕ್ವಲ್ ಪಾರ್ಟ್ಸ್ ಅಂತೇಳಿ, ಎರಡು ಸಮಭಾಗಗಳಿರ್ತದೆ. ಅದರಲ್ಲಿ ಎಡಭಾಗದಲ್ಲಿ ಹೊಣೆಗಳ ಮೊತ್ತವನ್ನ ತೋರಿಸ್ತೀವಿ, ಬಲಭಾಗದಲ್ಲಿ ನಾವು ಆಸ್ತಿಗಳ ಮೌಲ್ಯವನ್ನ ವಿವರವಾಗಿ ಅಲ್ಲಿ ತೋರಿಸ್ತೇವೆ ಅಂತೇಳಿ ಹೇಳ್ಬೋದು. ಅಂದ್ರೆ ಆಸ್ತಿಗಳು ಮತ್ತೆ ಹೊಣೆಗಳು, ಅಂದ್ರೆ ಬಲಭಾಗದಲ್ಲಿ ಅಸೆಟ್ ಸೈಡು, ಎಡಭಾಗದಲ್ಲಿ ಲಯಬಿಲಿಟೀಸ್ ಹೊಣೆಗಳ ಮೊತ್ತವನ್ನ ತೋರಿಸ್ತೇವೆ ಅಂತೇಳಿ ಹೇಳ್ಬೋದು. ಸೊ ಈಗ ನೋಡಿ, ಬ್ಯಾಂಕು ತನ್ನ ಷೇರುದಾರರಿಗೆ ಮತ್ತೆ ಠೇವಣಿದಾರರಿಗೆ ಕೊಡಬೇಕಾದಂತಹ ಹಣ ಇದೆಯಲ್ಲ, ಅದು ಅವನ ಹೊಣೆಗಾರಿಕೆಯನ್ನ ತೋರಿಸ್ತದೆ ಅಲ್ವಾ. ಈಗ ಠೇವಣಿದಾರರು ನಾನಾ ರೀತಿಯ ಠೇವಣಿಗಳನ್ನ ಅವರು ಇಟ್ಟಿರ್ತಾರೆ ಅಲ್ವಾ ಬ್ಯಾಂಕ್ ನಲ್ಲಿ. ಸೊ ಅಂದ್ಮೇಲೆ ಮತ್ತೆ ಷೇರುದಾರರು ಹಣವನ್ನ ಕೂಡಿರ್ತಾರೆ. ಸೊ ಹಾಗಾಗಿ ಏನಾಗ್ತದೆ, ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಬ್ಯಾಂಕು ತನ್ನ ಷೇರುದಾರರಿಗೆ ಅಂದ್ರೆ ಠೇವಣಿದಾರರಿಗೆ ಕೊಡಬೇಕಾದಂತಹ ಹಣ ಇದೆಯಲ್ಲ, ಅದು ಅದರ ಒಂದು ಹೊಣೆಗಾರಿಕೆಯನ್ನ ತೋರಿಸ್ತದೆ. ಅದೇ ರೀತಿಯಾಗಿ ಬ್ಯಾಂಕು ಇತರರಿಂದ ಪಡೆಯುವಂತಹ ಒಂದು ಬಡ್ಡಿ ಮತ್ತೆ ಲಾಭ ಸಂಪಾದಿಸುವಂತಹ ಮತ್ತೆ ಬ್ಯಾಂಕಿನ ಹಿತಾಸಕ್ತಿಗಳನ್ನ ರಕ್ಷಿಸುವಂತಹ ಕಾಲಮ್ಸ್ಗಳನ್ನೆಲ್ಲ ನಾವೇನಂತ ಕರಿತೀವಿ, ಅದರ ಆಸ್ತಿಗಳು ಅಂತೇಳಿ ಕರಿತೇವೆ. ಗೊತ್ತಾಯ್ತಲ್ಲ. ಸೊ ಹೀಗೆ ಆಸ್ತಿ ಹೊಣೆ ಪಟ್ಟಿ ಅಥವಾ ಅಡಾವೆ ಪತ್ರಿಕೆ ಇದೆಯಲ್ಲ, ಇದ್ರ ಮೂಲಕ ನಮ್ಗೆ ಏನ್ ಗೊತ್ತಾಗ್ತದಪ್ಪ ಅಂದ್ರೆ, ಈ ಫೈನಾನ್ಷಿಯಲ್ ಕಂಡೀಷನ್ಸ್ ಆಫ್ ದ ಕಮರ್ಷಿಯಲ್ ಬ್ಯಾಂಕ್ ಅಂದ್ರೆ ಆಸ್ತಿ ಹೊಣೆ ಪಟ್ಟಿ ಮತ್ತೆ ಅಡಾವೆ ಪತ್ರಿಕೆಯ ಮೂಲಕ ನಾವೇನ್ ತಿಳ್ಕೊಬಹುದು, ವಾಣಿಜ್ಯ ಬ್ಯಾಂಕಿನ ಹಣಕಾಸಿನ ಒಂದು ಪರಿಸ್ಥಿತಿ ಇದೆಯಲ್ಲ, ಅದು ನಮ್ಗೆ ಸ್ಪಷ್ಟವಾಗಿ ತಿಳಿತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಏನು, ಬ್ಯಾಂಕು ಯಾವ ಮೂಲಗಳಿಂದ ಅದು ಹಣವನ್ನ ಪಡೆಯುತ್ತೆ ಮತ್ತೆ ಅದನ್ನ ಯಾವ ರೀತಿ ವಿನಿಯೋಗಿಸಿ ಆದಾಯವನ್ನ ಗಳಿಸ್ತದೆ ಅನ್ನೋದನ್ನ ನಾವು ಈ ಪಟ್ಟಿಯ ಮೂಲಕ ತಿಳಿತೇವೆ. ಗೊತ್ತಾಯ್ತಲ್ಲ. ಈ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ನೋಡಿದ ತಕ್ಷಣ ವಾಣಿಜ್ಯ ಬ್ಯಾಂಕಿನ ಒಂದು ಹಣಕಾಸಿನ ಪರಿಸ್ಥಿತಿ ಹೇಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಅಂದ್ರೆ ಬ್ಯಾಂಕು ಯಾವ ಮೂಲಗಳಿಂದ ಹಣವನ್ನ ಪಡಿತಾ ಇದೆ, ಅದನ್ನ ಯಾವ ರೀತಿ ಅದು ಇನ್ವೆಸ್ಟ್ಮೆಂಟ್ ಮಾಡಿ ಆದಾಯವನ್ನ ಗಳಿಸ್ತಾ ಇದೆ ಅನ್ನೋದನ್ನೆಲ್ಲ ನಾವು ಬ್ಯಾಲೆನ್ಸ್ ಶೀಟ್ ನೋಡಿದ ತಕ್ಷಣ ತಿಳಿತದೆ. ಅಂದ್ರೆ ಒಂದು ಬ್ಯಾಂಕಿನ ಹಣಕಾಸಿನ ಪರಿಸ್ಥಿತಿ ಅದು ಭದ್ರವಾಗಿದೆಯೇ ಅಥವಾ ಇಲ್ಲವೇ ಅನ್ನೋದು ಇದರಿಂದ ನಮ್ಗೆ ತಿಳಿಯುತ್ತೆ. ಜೊತೆಗೆ ಪ್ರಾಫಿಟಬಿಲಿಟಿ ಆಫ್ ದ ಬ್ಯಾಂಕಿನ ಲಾಭದಾಯಕತೆಯ ಶಕ್ತಿ ಮತ್ತೆ ಅದರ ಇನ್ವೆಸ್ಟ್ಮೆಂಟ್ ಪಾಲಿಸಿ ಆಫ್ ದ ಕಮರ್ಷಿಯಲ್ ಬ್ಯಾಂಕ್, ಅದರ ಹಣ ವಿನಿಯೋಗದ ಒಟ್ಟಾರೆ ನೀತಿ ಮತ್ತೆ ಅದರ ಒಂದು ಕೆಪಾಸಿಟಿ ಆಫ್ ಟ್ರಾನ್ಸಾಕ್ಷನ್ ವ್ಯವಹಾರದ ಸಾಮರ್ಥ್ಯ, ಇವೆಲ್ಲವುಗಳನ್ನ ನಾವು ಆ ಪಟ್ಟಿಯ ಮೂಲಕ ತಿಳ್ಕೋಬಹುದು. ಅಂದ್ರೆ ಬ್ಯಾಂಕಿನ ಒಂದು ಲಾಭದಾಯಕತೆಯ ಶಕ್ತಿ, ಅದರ ಹಣ ವಿನಿಯೋಗದ ಒಂದು ಒಟ್ಟಾರೆ ನೀತಿ ಹೇಗಿದೆ, ಅದರ ವ್ಯವಹಾರದ ಸಾಮರ್ಥ್ಯ, ಇವೆಲ್ಲವುಗಳನ್ನ ನಮ್ಗೆ ಆ ಪಟ್ಟಿ ಸ್ಫುಟವಾಗಿ ಅದು ತೋರಿಸ್ತದೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ವಾಣಿಜ್ಯ ಬ್ಯಾಂಕು ಅದೊಂದು ಉದ್ಯಮ ಸಂಸ್ಥೆಯಾಗಿದ್ದು ಸಾರ್ವಜನಿಕರ ಹಣ ಮತ್ತು ವಿಶ್ವಾಸದ ಮೂಲಕವೇ ಅದು ಮುನ್ನಡಿಬೇಕಾಗಿದೆ. ಅದರಿಂದ ಷೇರುದಾರರು ಮತ್ತು ಠೇವಣಿದಾರರಿಗೂ ಕೂಡ ಅಂದ್ರೆ ಷೇರುದಾರರು ಮತ್ತು ಠೇವಣಿದಾರರಿಗೂ ಸಹ ಬ್ಯಾಂಕಿನ ಒಂದು ವ್ಯವಹಾರಗಳು ಅಂದ್ರೆ ಹಣಕಾಸಿನ ಭದ್ರತೆಯ ಬಗ್ಗೆ ತಿಳಿಕೊಳ್ಳುವಂತಹ ಒಂದು ಆಸಕ್ತಿ ಮತ್ತೆ ಅಗತ್ಯ ಇರ್ತದೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಹಣಕ್ಕೆ ಹೊಣೆಗಾರನಾಗುವ ಮೂಲಕ ಏನ್ ಮಾಡ್ತದೆ, ಬ್ಯಾಂಕು ಆಸ್ತಿಯನ್ನ ಗಳಿಸ್ತದೆ. ಅಂದ್ರೆ ಏನು, ಹಣಕ್ಕೆ ಹೊಣೆಗಾರನಾಗುವ ಮೂಲಕ ಏನ್ ಮಾಡ್ತದೆ, ಬ್ಯಾಂಕು ಆಸ್ತಿಯನ್ನ ಗಳಿಸ್ತದೆ. ಉದಾಹರಣೆಗೆ ನೋಡಿ, ಹೇಗೆ ವಿವಿಧ ರೀತಿಯ ಠೇವಣಿಗಳನ್ನ ಸ್ವೀಕರಿಸೋದ್ರ ಮೂಲಕ ಅದು ಹಣಕ್ಕೆ ಹೊಣೆಗಾರನಾಗಿರ್ತದೆ. ಹೌದಾ. ಈಗ ಬ್ಯಾಂಕು ನಿಮ್ಗೆಲ್ಲ ಗೊತ್ತಿದೆ, ಠೇವಣಿ ಖಾತೆಗಳ ಒಂದು ವಿಧಗಳ ಬಗ್ಗೆ ಚರ್ಚೆ ಮಾಡಿದೀವಿ. ಸೊ ಹೀಗೆ ನಾನಾ ರೀತಿಯ ಠೇವಣಿಗಳಲ್ಲಿ ಈಗ ನೋಡಿ, ಚಾಲ್ತಿ ಖಾತೆಯ ಠೇವಣಿಗಳು, ಸ್ಥಿರ ಠೇವಣಿಗಳು, ಉಳಿತಾಯ ಠೇವಣಿಗಳು, ಆವರ್ತ ಠೇವಣಿ ಖಾತೆಗಳು, ಹೀಗೆ ಎಲ್ಲಾ ವಿವಿಧ ರೀತಿಯ ಠೇವಣಿಗಳಲ್ಲಿ ಠೇವಣಿಗಳನ್ನ ಬ್ಯಾಂಕು ಸ್ವೀಕರಿಸೋದ್ರ ಮೂಲಕ ಅದು ಹಣಕ್ಕೆ ಹೊಣೆಗಾರನಾಗಿರ್ತದೆ. ಯಾಕೆ ಅಂತ ಹೇಳಿದ್ರೆ, ಠೇವಣಿದಾರರು ಕೇಳಿದ ಕೂಡಲೇ ಅದನ್ನ ಹಿಂತಿರುಗಿಸ್ಬೇಕಾಗ್ತದೆ. ಆದ್ರೆ ಇದೇ ಠೇವಣಿ ಹಣವನ್ನ ಸಾಲ ನೀಡೋದ್ರ ಮೂಲಕ ಬ್ಯಾಂಕ್ ಏನ್ ಮಾಡ್ತದೆ, ಆಸ್ತಿಯನ್ನು ಕೂಡ ಅದು ಸಂಪಾದನೆ ಮಾಡ್ತದೆ ಅಲ್ವಾ. ಸೊ ಹೀಗೆ ಅಡಾವೆ ಪತ್ರಿಕೆಯಲ್ಲಿ ಅಡಕವಾಗಿರುವಂತಹ ಒಂದು ಮುಖ್ಯ ಅಂಶಗಳು ಏನು ಅನ್ನೋದನ್ನ ನಾವು ನೋಡೋಣ. ನೋಡಿ, ನೀವು ಆ ಪಟ್ಟಿಯನ್ನ ಗಮನಿಸಿ.
ಆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನ್ ಬರ್ತದೆ, ಹೊಣೆಗಳ ವಿಭಾಗದಲ್ಲಿ ಯಾವ್ಯಾವ ಐಟಮ್ಸ್ ಬರ್ತದೆ, ಮತ್ತೆ ಆಸ್ತಿಗಳ ಒಂದು ವಿಭಾಗದಲ್ಲಿ ಏನೇನ್ ಐಟಮ್ಸ್ ಬರ್ತದೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಹೊಣೆಗಳು ಅಂತ ಹೇಳಿದ್ರೆ ಅಲ್ಲಿ ಷೇರು ಬಂಡವಾಳ, ಮತ್ತೆ ಎರಡನೇದು ಕಾಯ್ದಿಟ್ಟ ನಿಧಿಗಳು. ಷೇರು ಬಂಡವಾಳ ಅಂದ್ರೆ ಶೇರ್ ಕ್ಯಾಪಿಟಲ್, ಎರಡನೇದು ಕಾಯ್ದಿಟ್ಟ ನಿಧಿಗಳು ಅಂತೇಳಿ ಅಂದ್ರೆ ರಿಸರ್ವ್ ಫಂಡ್ ಅಂತೇಳಿ ಕರಿತೇವೆ. ಮೂರನೇದಾಗಿ ಠೇವಣಿಗಳು. ಠೇವಣಿಗಳು ಅಂದ್ರೆ ಅವು ಮುದ್ದತಿ ಠೇವಣಿ, ಉಳಿತಾಯ ಠೇವಣಿ, ಚಾಲ್ತಿ ಠೇವಣಿ, ಹೀಗೆ ವಿವಿಧ ರೀತಿಯ ಠೇವಣಿಗಳು. ನಂತರ ನಾಲ್ಕನೇದಾಗಿ ಹೇಳ್ಬೇಕಂದ್ರೆ ಇತರ ಬ್ಯಾಂಕುಗಳಿಂದ ಪಡೆದ ಸಾಲಗಳು ಅಂತೇಳಿ, ಬಾರೋಯಿಂಗ್ ಫ್ರಮ್ ಅದರ್ ಬ್ಯಾಂಕ್ಸ್ ಅಂತೇಳಿ. ನಂತರ ಐದನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಗ್ರಾಹಕರ ಪರವಾಗಿ ಒಪ್ಪಿಗೆಗಳು ಮತ್ತು ಸಮ್ಮತಿಗಳು ಅಂತೇಳಿ ಅಂದ್ರೆ ಲಯಬಿಲಿಟಿ ಫಾರ್ ಅಕ್ಸೆಪ್ಟೆನ್ಸಸ್ ಅಂಡ್ ಎಂಡೋರ್ಸ್ಮೆಂಟ್ಸ್ ಅಂತೇಳಿ ನಾವು ಕರಿತೇವೆ. ಸೊ ಈ 5 ಕಾಲಮ್ಸ್ ಗಳನ್ನ ನಾವು ನೋಡ್ತೇವೆ. ನಂತರ ಈಗ ಆಸ್ತಿಗಳ ಒಂದು ವಿಭಾಗವನ್ನ ನಾವು ನೋಡಿದಾಗ ಅದರಲ್ಲಿ ಮೊದಲನೇದಾಗಿ ಏನ್ ಬರುತ್ತೆ, ಕೈಯಲ್ಲಿರುವ ನಗದು ಹಣ ಅಂತೇಳಿ, ಕ್ಯಾಶ್ ಇನ್ ಹ್ಯಾಂಡ್ ಅಂತೇಳಿ, ಮತ್ತೆ ಕೇಂದ್ರ ಬ್ಯಾಂಕಿನಲ್ಲಿ ಮತ್ತು ಇತರ ಬ್ಯಾಂಕುಗಳಲ್ಲಿ ಇಟ್ಟಿರುವ ಶಿಲುಕು ಅಂತೇಳಿ ಅಂದ್ರೆ ಕ್ಯಾಶ್ ವಿತ್ ಸೆಂಟ್ರಲ್ ಬ್ಯಾಂಕ್ ಅಂಡ್ ಅದರ್ ಬ್ಯಾಂಕ್ಸ್ ಅಂತೇಳಿ ಆಯ್ತಲ್ಲ. ಸೊ ನಂತರ ಎರಡನೇದಾಗಿ ಹೇಳ್ಬೇಕಂದ್ರೆ ಕೇಳಿದ ತಕ್ಷಣ ಹಿಂದಿರುಗಿಸುವ ಮತ್ತು ಅಲ್ಪಕಾಲ ಮುನ್ಸೂಚನೆಯ ಹಣ ಅಂತೇಳಿ. ಸೊ ಇದಕ್ಕೆ ನಾವು ಸಿಂಪಲ್ ಆಗಿ ಕರೆ ಹಣ ಅಂತೇಳಿ ಕರಿತೀವಿ, ಕಾಲ್ ಮನಿ ಅಂತ. ಕಾಲ್ ಮನಿ ಅಂತ ಹೇಳಿದ್ರೆ ಕೇಳಿದ ತಕ್ಷಣ ಹಿಂದಿರುಗಿಸುವಂತಹ ಮತ್ತು ಅಲ್ಪಕಾಲ ಮುನ್ಸೂಚನೆಯ ಹಣ ಅಂತೇಳಿ. ಸೊ ಈಗ ಬ್ಯಾಂಕುಗಳು ನಮಗೆ ಸಾಲ ಕೊಟ್ಟಿರ್ತವೆ, ತಕ್ಷಣ ಅದು ಸೂಚನೆ ಕೊಟ್ಟ ತಕ್ಷಣ ನಾವೆಲ್ಲರೂ ಕೂಡ ಸಾಲವನ್ನ ತೆಗೆದುಕೊಂಡವರು ಬ್ಯಾಂಕಿಗೆ ರಿಟರ್ನ್ ಹಣವನ್ನ ಅದು ಕಟ್ಟಬೇಕಾಗುತ್ತೆ. ಸೊ ಇದಕ್ಕೆ ನಾವು ಕರೆ ಸಾಲ ಅಂತಾನು ಕರಿತೇವೆ. ಕರೆ ಸಾಲ ಅಂದ್ರೆ ಕರೆ ನೀಡಿದ ತಕ್ಷಣ ನಾವು ಸಾಲವನ್ನ ಹಿಂದಿರುಗಿಸಬೇಕಾಗ್ತದೆ, ಅದಕ್ಕೆ ಇದನ್ನ ಕಾಲ್ ಮನಿ ಅಂತಾನು ಕೂಡ ನಾವು ಕರಿತೇವೆ. ಮೂರನೇದಾಗಿ ಹೇಳ್ಬೇಕಂತಂದ್ರೆ ಬಿಲ್ಸ್ ಡಿಸ್ಕೌಂಟೆಡ್ ಅಂತೇಳಿ, ಮುರಿದಿರುವ ಹುಂಡಿಗಳು ಅಂತೇಳಿ. ನಂತರ ಬಿಲ್ಸ್ ಅಂದ್ರೆ ಒಟ್ಟಾಯಿಸಿದ ಹುಂಡಿಗಳು ಅಂತಾನು ಕರಿಬಹುದು. ಸೊ ನಂತರ ಹೇಳ್ಬೇಕಂತಂದ್ರೆ ಹೂಟೆಗಳು, ಇನ್ವೆಸ್ಟ್ಮೆಂಟ್ ಅಂತೇಳಿ. ನಂತರ ಐದನೇದಾಗಿ ಸಾಲಗಳು ಮತ್ತೆ ಮುಂಗಡಗಳು ಅಂದ್ರೆ ಏನು, ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂತೇಳಿ. ಆಮೇಲೆ ನಂತರ ಹೇಳ್ಬೇಕಂತ ಹೇಳಿದ್ರೆ ಗ್ರಾಹಕರ ಪರವಾಗಿ ಒಪ್ಪಿಗೆಗಳು ಮತ್ತು ಸಮ್ಮತಿಗಳು. ಸಮ್ಮತಿಗಳು ಅಂದ್ರೆ ರುಜು, ಅಕ್ಸೆಪ್ಟೆನ್ಸಸ್ ಅಂಡ್ ಎಂಡೋರ್ಸ್ಮೆಂಟ್ಸ್ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್ ಅಂತೇಳಿ ಕರಿತೇವೆ. ಇದು ಎರಡೂ ಕಡೆನೂ ಬರುತ್ತದೆ, ಇದು 2 ಕಾಲಮ್ಸ್ ಅಲ್ಲೂ ಬರುತ್ತೆ. ಗ್ರಾಹಕರ ಪರವಾಗಿ ಒಪ್ಪಿಗೆಗಳು ಮತ್ತೆ ಸಮ್ಮತಿಗಳು. ಸಮ್ಮತಿಗಳು ಅಂದ್ರೆ ರುಜುಗಳು, ಸೈನ್ಸ್ ಅಂತೇಳಿ ಹೇಳ್ಬೋದು. ನಂತರ ಕೊನೆಯದಾಗಿ ಅಂತ ಹೇಳ್ಬೇಕಂತಂದ್ರೆ ಅದರ್ ಅಸೆಟ್ಸ್ ಅಂತೇಳಿ ಅಥವಾ ಅದರ್ ಐಟಮ್ಸ್, ಇತರ ಬಾಬುಗಳು ಅಂತೇಳಿ. ಸೊ ಹೀಗೆ ಈ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ರೆ ಈ ಕಡೆ ಒಂದು ಕಡೆ ಆಸ್ತಿಗಳು, ಇನ್ನೊಂದು ಕಡೆ ಹೊಣೆಗಳ ಒಂದು ಮೊತ್ತವನ್ನ ಅಲ್ಲಿ ತೋರಿಸಲಾಗಿರ್ತದೆ ಅಂತೇಳಿ ಹೇಳ್ಬೋದು. ನೋಡೋಣ ಈಗ ನಾವು ಅದನ್ನ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಈಗ ನಾವು ಹೊಣೆಗಳ ವಿಭಾಗದಲ್ಲಿ ಯಾವ ಯಾವ ಒಂದು ಐಟಮ್ಸ್ ಗಳು ಬರ್ತದೆ ಅನ್ನೋದನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ. ನಾನು ಹೇಳಿದೆ ಹೊಣೆಗಳು ಅಂದ್ರೆ ಏನು, ಇಲ್ಲಿ ಲಯಾಬಿಲಿಟೀಸ್ ಅಂದ್ರೆ ಸಾಲಗಳು ಅಂತೇಳಿ ಹೇಳ್ಬೋದು. ಮೊದಲನೇದಾಗಿ ನಾನು ಏನ್ ಹೇಳಿದೆ, ಶೇರ್ ಕ್ಯಾಪಿಟಲ್ ಅಂತೇಳಿ. ಫಸ್ಟ್ ಅದ್ರಲ್ಲಿ ಬರುವಂತಹ ಐಟಮ್ ಅಂತ ಹೇಳಿದ್ರೆ ಷೇರು ಬಂಡವಾಳ ಅಂದ್ರೆ ಏನು, ಶೇರ್ ಕ್ಯಾಪಿಟಲ್ ಅಂದ್ರೆ ಷೇರು ಬಂಡವಾಳ ಅನ್ನೋದು ಹೊಣೆಗಳ ಭಾಗದಲ್ಲಿ ಬರುವಂತಹ ಒಂದು ಮೊದಲನೆಯ ಬಾಬು. ಇದು ನೋಡಿ ಬ್ಯಾಂಕಿನ ಒಟ್ಟು ಬಂಡವಾಳಕ್ಕೆ ಷೇರುದಾರರು ಕೊಡುಗೆ ನೀಡಿದಂತಹ ಹಣ ಅಂತೇಳಿ ಹೇಳ್ಬೋದು. ಇದು ಬ್ಯಾಂಕಿನ ಒಟ್ಟು ಬಂಡವಾಳಕ್ಕೆ ಷೇರುದಾರರು ಕೊಡುಗೆ ನೀಡಿದಂತಹ ಹಣವಾಗಿರ್ತದೆ. ಅಂದ್ರೆ ಏನಪ್ಪಾ ಅಂದ್ರೆ ಇದು ಷೇರುದಾರರಿಗೆ ಸೇರ್ಬೇಕಾಗಿರುವಂತಹ ಹಣ ಆಗಿರ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಈ ಹಣವನ್ನ ಷೇರುದಾರರಿಗೆ ಪಾವತಿಯನ್ನ ಮಾಡ್ಲಿಕ್ಕೆ ಬ್ಯಾಂಕು ಹೊಣೆಗಾರನಾಗಿರ್ತದೆ. ಆದ್ರಿಂದ ಅದು ಷೇರುದಾರರಿಗೆನೆ ಹೊಣೆಯಾಗಿರುವಂತಹ ಒಂದು ಸಾಲದ ಹಣವಾಗಿದೆ ಅಂತೇಳಿ ಹೇಳ್ಬೋದು. ಗೊತ್ತಾಯ್ತಲ್ಲ? ಯಾಕಂದ್ರೆ ಷೇರು ಬಂಡವಾಳ ಹೊಣೆಗಳ ಭಾಗದಲ್ಲಿರುವಂತಹ ಒಂದು ಐಟಮು, ಇದು ಬ್ಯಾಂಕಿನ ಒಟ್ಟು ಬಂಡವಾಳಕ್ಕೆ ಷೇರುದಾರರು ಕೊಡುಗೆ ನೀಡಿದಂತಹ ಹಣ. ಅಂದ್ರೆ ಇದು ಷೇರುದಾರರಿಗೆ ಕೊಡಬೇಕಾಗಿರುವಂತಹ ಹಣ. ಹಾಗಾಗಿ ಈ ಹಣವನ್ನ ಷೇರುದಾರರಿಗೆ ಮರುಪಾವತಿ ಮಾಡ್ಲಿಕ್ಕೆ ಬ್ಯಾಂಕು ಹೊಣೆಗಾರನಾಗಿರ್ತದೆ. ಆದ್ರಿಂದ ಅದು ಷೇರುದಾರರಿಗೆ ಹೊಣೆಯಾಗಿರುವಂತಹ ಒಂದು ಸಾಲದ ಹಣವಾಗಿದೆ ಅಂತೇಳಿ ಹೇಳ್ಬೋದು. ಗೊತ್ತಾಯ್ತಲ್ಲ? ಎರಡನೇದಾಗಿ ಹೇಳ್ಬೇಕಂತಂದ್ರೆ ರಿಸರ್ವ್ ಫಂಡ್ ಅಂತೇಳಿ, ಕಾಯ್ದಿಟ್ಟ ನಿಧಿ. ರಿಸರ್ವ್ ಫಂಡ್ ಅಂತ ಹೇಳಿದ್ರೆ ಈ ಕಾಯ್ದಿಟ್ಟ ನಿಧಿನೂ ಕೂಡ ಬ್ಯಾಂಕು ಗಳಿಸಿದಂತಹ ಲಾಭಾಂಶದ ಒಂದು ಪ್ರಮಾಣ ಅಂತೇಳಿ ಹೇಳ್ಬೋದು. ಅಂದ್ರೆ ಕಾಯ್ದಿಟ್ಟ ನಿಧಿ ಬ್ಯಾಂಕು ಗಳಿಸಿದಂತಹ ಲಾಭಾಂಶದ ಒಂದು ಪ್ರಮಾಣ. ಯಾಕೆಂದ್ರೆ ನೋಡಿ, ಈಗ ಕಾನೂನಿನ ಪ್ರಕಾರ ಠೇವಣಿದಾರರ ಹಿತಾಸಕ್ತಿಗಳನ್ನ ರಕ್ಷಿಸ್ಲಿಕ್ಕೆ ಠೇವಣಿಗಳು ಅಂದ್ರೆ ಠೇವಣಿಗಳ ಹಣದಲ್ಲಿ 10% ಅಷ್ಟು ಬ್ಯಾಂಕುಗಳು ಕಾಯ್ದಿಟ್ಟ ನಿಧಿಯಂತೆ ಸಂಗ್ರಹಿಸಬೇಕಾಗ್ತದೆ. ಅಂದ್ರೆ ಕಾಯ್ದಿಟ್ಟ ನಿಧಿ ಬ್ಯಾಂಕುಗಳು ಗಳಿಸುವಂತಹ ಒಂದು ಲಾಭಾಂಶದ ಒಂದು ಪ್ರಮಾಣ. ಅಂದ್ರೆ ಈಗ
ಕಾನೂನಿನ ಪ್ರಕಾರ ಏನಪ್ಪಾ ಅಂದ್ರೆ ಠೇವಣಿದಾರರ ಹಿತಾಸಕ್ತಿಗಳನ್ನ ರಕ್ಷಿಸ್ಲಿಕ್ಕೆ ಠೇವಣಿಗಳ ಹಣದಲ್ಲಿ ಒಂದು 10% ಅಷ್ಟು ಬ್ಯಾಂಕುಗಳು ಕಾಯ್ದಿಟ್ಟ ನಿಧಿಯಂತೆ ಅದು ಸಂಗ್ರಹಿಸಬೇಕಾಗ್ತದೆ. ಈಗ ನೋಡಿ, ಅಕಸ್ಮಾತ್ ಆಗಿ ಬ್ಯಾಂಕುಗಳು ದಿವಾಳಿ ಆಗುವಂತಹ ಒಂದು ಸಂದರ್ಭಗಳು ಬಂದ್ರೆ, ಬ್ಯಾಂಕುಗಳು ದಿವಾಳಿ ಆಗುವಂತಹ ಸಂದರ್ಭದಲ್ಲಿ ಷೇರುಗಳು ಅಂದ್ರೆ ಷೇರು ಬಂಡವಾಳ ಮತ್ತೆ ಕಾಯ್ದಿಟ್ಟ ನಿಧಿ ಇದೆಯಲ್ಲ, ಇದು ಠೇವಣಿದಾರರನ್ನ ರಕ್ಷಣೆ ಮಾಡ್ತದೆ. ಆದ್ರಿಂದ ಕಾಯ್ದಿಟ್ಟ ನಿಧಿ ಇದೆಯಲ್ಲ, ಇದು ಷೇರುದಾರರಿಗೆ ಸೇರಿರೋದ್ರಿಂದ ಅದು ಕೂಡ ಬ್ಯಾಂಕಿನ ಒಂದು ಹೊಣೆಯನ್ನ ಸೂಚಿಸ್ತದೆ ಅಂತೇಳಿ ಹೇಳ್ಬೋದು. ಗೊತ್ತಾಯ್ತಲ್ಲ? ಸೊ ನಂತರ ಬರುವಂತಹ ಇನ್ನೊಂದು ಐಟಮ್ ಅಂತ ಹೇಳಿದ್ರೆ ಡೆಪಾಸಿಟ್ಸ್, ಠೇವಣಿಗಳು. ಗೊತ್ತಿದೆ ನಿಮ್ಗೆ. ಬ್ಯಾಂಕು ಸಾರ್ವಜನಿಕರಿಂದ ವಿವಿಧ ಪ್ರಕಾರವಾಗಿ ಪಡ್ಕೊಂಡಂತಹ ಠೇವಣಿಗಳು, ಇವು ಬ್ಯಾಂಕಿನ ಪ್ರಮುಖ ಹೊಣೆಗಾರಿಕೆಗಳನ್ನ ಸೂಚಿಸ್ತದೆ. ಅಂದ್ರೆ ಏನು? ಬ್ಯಾಂಕು ಸಾರ್ವಜನಿಕರಿಂದ ವಿವಿಧ ಪ್ರಕಾರವಾಗಿ ಪಡೆದುಕೊಂಡಂತಹ ಒಂದು ಠೇವಣಿಗಳಿದೆಯಲ್ಲ, ಅದು ಬ್ಯಾಂಕಿನ ಒಂದು ಪ್ರಮುಖ ಹೊಣೆಗಾರಿಕೆಗಳನ್ನ ಅದು ಸೂಚಿಸ್ತದೆ. ಹಾಗಾಗಿ ಈ ಠೇವಣಿಗಳ ಮೊತ್ತ ಇದೆಯಲ್ಲ, ಅಮೌಂಟ್ ಆಫ್ ಡೆಪಾಸಿಟ್ಸ್, ಠೇವಣಿಗಳ ಮೊತ್ತ ಷೇರು ಬಂಡವಾಳ ಮತ್ತು ಕಾಯ್ದಿಟ್ಟ ನಿಧಿಯ ಮೊತ್ತಕ್ಕಿಂತಲೂ ಕೂಡ ಅದು ಹೆಚ್ಚಾಗಿರ್ತದೆ. ಏನು? ಠೇವಣಿಗಳ ಮೊತ್ತ